ಎಸ್ಎಸ್ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಕೃಷ್ಣ ಸರ್ ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಅವರು ಬರೋಕ್ಕಾಗಿಲ್ಲ. ಎಸ್ ಪ್ರಸನ್ನ ಸರ್ ಆನ್ ಬಿಹಾಫ್ ಆಫ್ ಹೆಮ್. ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅವ್ರನ್ನ ನಾನು ವೇದಿಕೆ ಮೇಲೆ ಆಹ್ವಾನಿಸ್ತಿದ್ದೇನೆ. Purushottam sir is a nodal officer, SC Department, Karnataka Government. ತಮ್ಮೆಲ್ಲರ ಚಪ್ಪಾಳೆ ಮೂಲಕ Dr. Gopal Krishna sir, State ST Morcha, Vice President. ಶ್ರೀ ಕೃಷ್ಣ ಸರ್ ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಅವರು ಬರೋಕ್ಕಾಗಿಲ್ಲ. ಎಸ್ ಪ್ರಸನ್ನ ಸರ್ ಆನ್ ಬಿಹಾಫ್ ಆಫ್ ಹೆಮ್. ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅವ್ರನ್ನ ನಾನು ವೇದಿಕೆ ಮೇಲೆ ಆಹ್ವಾನಿಸ್ತಿದ್ದೇನೆ. Purushottam sir is a nodal officer, SC Department, Karnataka Government. ತಮ್ಮೆಲ್ಲರ ಚಪ್ಪಾಳೆ ಮೂಲಕ Dr. Gopal Krishna sir, State ST Morcha, Vice President. ಇದು ಟಾಪಿಕ್ ಏನಂತ ಗೊತ್ತಾಗಿರ್ಬೋದು. ಇಟ್ಸ್ ಆಲ್ ಅಬೌಟ್ ಲೈಕ್ ಇನ್ ಸ್ಟೂಡೆಂಟ್ ಕೌನ್ಸಿಲಿಂಗ್ ಅಂಡ್ ದೇರ್ ಕೆರಿಯರ್, ರೈಟ್? ಸೊ ಈ ಇವೆಂಟ್ ಇದು ಮೈನ್ ಉದ್ದೇಶನೇ ಏನಂತ ಹೇಳಿದ್ರೆ, ಸೊ ಈಗ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ CET ಅಂತ ಒಂದು ಎಕ್ಸಿಸ್ಟ್ ಆಗಿದೆ ಅಂತ ಹೇಳಿ ಸ್ವಲ್ಪ ಅರ್ಬನ್ ಏರಿಯಾ ಪೀಪಲ್ಗಳಿಗೆ ಗೊತ್ತಿದೆ. ಓಕೆ, CET ಅಂತ ಒಂದಿದೆ, ಅದ್ರ ಥ್ರೂ ಇಂಜಿನಿಯರಿಂಗ್ ಸೀಟ್ ತಗೋಬೇಕು ಅನ್ನೋದು ದೇ ಹ್ಯಾವ್ ಅನ್ ಐಡಿಯಾ. ಓಕೆ, ಬಟ್ ವಾಟ್ ಅಬೌಟ್ ರೂರಲ್ ಪೀಪಲ್? ಈಗ ನನಗೆ ಗೊತ್ತಿರೋ ಹಾಗೆ ಕೇರಳ ಸ್ಟೂಡೆಂಟ್ಸ್ ತುಂಬಾ ಜನ ಇದ್ದಾರೆ. ಅವರು ತುಂಬಾ ಜನ CET ಬರದೆ ಬಂದವರು ಇದ್ದಾರೆ ನರ್ಸಿಂಗಿಗೆ. ಬಟ್ ನಾನ್ ಕರ್ನಾಟಕ ಆದಂತ ಕೇರಳ ಸ್ಟೇಟ್ ಅವರಿಗೆ CET ಬಗ್ಗೆ ಗೊತ್ತಿದೆ. ಯಾಕೆ ನಮ್ಮ ಸ್ಟೇಟ್ ಅವ್ರಿಗೆ ಗೊತ್ತಿಲ್ಲ? ಅದ್ರ ಬಗ್ಗೆ ಯಾಕಂತ ಹೇಳಿದ್ರೆ ಅದ್ರ ಬಗ್ಗೆ ಇನಿಷಿಯೇಟ್ ಕೊಟ್ಟು ಮಾತಾಡುವಂತ ಯಾವುದೇ ಒಂದು ಸಂಸ್ಥೆ ಆಗ್ಲಿ ನಮ್ಮ ಜೊತೆ ಇಲ್ಲ. ಸೊ ಯೂಟ್ಯೂಬ್ ಅಲ್ಲಿ ತುಂಬಾ ಜನ ಇದ್ದಾರೆ, ಬಟ್ ಯು ಹ್ಯಾವ್ ಟು ಪೇ 299 rupees ಫಾರ್ ದ ಕೌನ್ಸಿಲಿಂಗ್, ರೈಟ್? ಅದು ಕಂಪ್ಲೇಂಟ್ ಕೇಳ್ದಂತ ತುಂಬಾ ಜನ ಇದ್ದಾರೆ, ಈಗ ನನಗೆ ಹೇಳ್ದಂತ ಜನ ಇದ್ದಾರೆ. ಸೊ ದೇ ಹ್ಯಾವ್ ಟು ಪೇ ಇಷ್ಟು ಅಂತ ಹೇಳಿ. ಅದು ಏನೋ 10 minutes ಏನೋ ಕೌನ್ಸಿಲಿಂಗ್ ಕೊಡ್ತಾರಂತೆ. ದೆನ್ ಅಗೈನ್ 10 minutes ಅಂತ ಹೇಳಿದ್ರೆ ಮತ್ತೆ 299 ಪೇ ಮಾಡ್ಬೇಕಂತೆ, ಇಲ್ಲಾಂದ್ರೆ ಆ ಸೆಷನ್ ಕಟ್ ಆಗುತ್ತೆ ಅಂತೆ. ಸೊ ವಿ ಥಾಟ್ ಓಕೆ, ನಾವೇ ಏನಾದ್ರು ಒಂದು ಇನಿಷಿಯೇಟಿವ್ ತಗೊಳ್ಳೋಣ, ವಾಟ್ ವಿ ಕ್ಯಾನ್ ಬಿ ಡನ್ ಫಾರ್ ದಿಸ್. ಸೊ ಈಗ ನಮಗೆ ಗೊತ್ತಿರುವ ಹಾಗೆ ಕರ್ನಾಟಕದಲ್ಲಿ ಈ ಸ್ಟೇಟ್ಗಳಲ್ಲಿ, ಎಸ್ಪೆಷಲಿ ಫಾರ್ ನಮ್ಮ ನಾರ್ತ್ ಕರ್ನಾಟಕ, ರಾಯಚೂರು ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು, ಇಲ್ಲ ಬೀದರ್ ಆಗಿರ್ಬೋದು, ಇಲ್ಲಿ ಏನಂತ ಹೇಳಿದ್ರೆ ಇಲ್ಲಿ ನಮಗೆ ರಿಸರ್ವೇಶನ್ ಕ್ಯಾಟಗರಿ ತುಂಬಾನೇ ಇದೆ. 2A, 2B, 3B ರಿಸರ್ವೇಶನ್, ಲೈಕ್ SC, ST, ಅದ್ರಲ್ಲೂ ತುಂಬಾ ರಿಸರ್ವೇಶನ್. SC ಇನ್ ಕನ್ನಡ ಮೀಡಿಯಂ, ರೂರಲ್, ಮತ್ತೆ ಹೈದರಾಬಾದ್ ಕರ್ನಾಟಕ, ಮತ್ತೆ ಗಡಿನಾಡ ಕನ್ನಡ ಬೇರೆ ಇದೆ, ಕಲ್ಯಾಣ ಕರ್ನಾಟಕ ಬೇರೆ ಇದೆ. ಬಟ್ ಈ ರಿಸರ್ವೇಶನ್ ಹೌ ಟು ಯುಟಿಲೈಸ್ ಇಟ್? ಈಗ ನಾವು ಹೈದರಾಬಾದ್ ಕರ್ನಾಟಕದಲ್ಲಿ ತುಂಬಾ ಜನ ಇದ್ದಾರೆ, ಬಟ್ ಅವ್ರಿಗೆ ಆ ರಿಸರ್ವೇಶನ್ ಕ್ಲೈಮ್ ಮಾಡ್ಬೇಕಾದ್ರೆ ಏನ್ ಡಾಕ್ಯುಮೆಂಟ್ ಬೇಕು ಅನ್ನೋದು ಸಹ ದೇ ಡೋಂಟ್ ನೋ ಇಟ್. ಅದು ಈಗ 371J ಅಂತ ಒಂದು ಡಾಕ್ಯುಮೆಂಟ್ ತಗೊಳಕ್ಕೆ ನೀವು ತಾಲೂಕು ಆಫೀಸಿಗೆ ಹೋದ್ರೆ ನಿಮ್ಮ ಆಧಾರ್ ಕೊಟ್ರೆ ಅವ್ರು ನಿಮಗೆ ಆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತಾರೆ. ಬಟ್ ಎಷ್ಟು ಜನ ಗೊತ್ತಿದೆ ಸಿಗುತ್ತೆ ಅಂತ ಹೇಳಿ ತಾಲೂಕು ಆಫೀಸಲ್ಲಿ? ಯಾರಿಗೂ ಗೊತ್ತಿಲ್ಲ. ಲಾಸ್ಟ್ಗೆ ಕೌನ್ಸಿಲಿಂಗ್ ಎಲ್ಲ ಮುಗ್ದಾದ್ಮೇಲೆ, ನೀಟಿದು ಪ್ರಾಸೆಸಿಂಗ್ ಎಲ್ಲ ಮುಗ್ದಾದ್ಮೇಲೆ ಲಾಸ್ಟ್ಗೆ ಬರ್ತಾರೆ. ಸೊ ನನ್ನ ಮಗನಿಗೆ 94% ಬಂದಿತ್ತು, ಬಟ್ ಮಗನಿಗೆ ಸೀಟ್ ಸಿಗ್ಲಿಲ್ಲ. ನನ್ನ ಮಗಳು 97 ಡಿಸ್ಟ್ರಿಕ್ಟ್ ಟಾಪರ್, ಬಟ್ ಅವಳಿಗೆ ಬೇಕಾಗಿರುವಂತ ಬ್ರಾಂಚ್ ಸಿಗ್ಲಿಲ್ಲ. ಇಂಜಿನಿಯರಿಂಗ್ ಅಲ್ಲಿ ಅವಳಿಗೆ ಇಷ್ಟ ಇರೋ ಬ್ರಾಂಚ್ ಸಿಗ್ಲಿಲ್ಲ. ಈ ರೀತಿ ನೂರಾರು ಪ್ರಶ್ನೆ. ದಿಸ್ ಇಸ್ ದ ಒನ್ ಪಾರ್ಟ್. ಆದ್ರೆ ಸೆಕೆಂಡ್ ಪಾರ್ಟ್ ಏನಂತ ಹೇಳಿದ್ರೆ, ಈಗ ಕಾಲೇಜಿಗೆ ಜಾಯಿನ್ ಆದ್ರು, somehow they got into the college. ಕಾಲೇಜ್ಗಳಲ್ಲಿ ಫಸ್ಟ್ ಥಿಂಗ್ ನನಗೆ ಗೊತ್ತಿರುವ ಹಾಗೆ CET ಫೀಸ್ ಒಂದಿರುತ್ತೆ, ಕಾಲೇಜ್ ಫೀಸ್ ಒಂದಿರುತ್ತೆ. ಒನ್ಸ್ ಯು ರೀಚ್ ದ ಕಾಲೇಜ್, ಅಲ್ಲೋಗಿದ ತಕ್ಷಣ ನಿಮಗೆ ಬೇರೆನೇ ಒಂದು ಫೀಸ್ ಸ್ಟ್ರಕ್ಚರ್ ಇರುತ್ತೆ. ವಿ ಡೋಂಟ್ ನೋ ಇಟ್, ಅದು ಏನ್ ಫೀಸ್ ಅಂತಾನೆ ನಿಮಗೆ ಗೊತ್ತಿರಲ್ಲ. ಇನ್ ಕೇಸ್ ಲಾಸ್ಟ್ ಇಯರ್ ಒಂದು ಇನ್ಸಿಡೆಂಟ್ ಆಗಿತ್ತು. ಒಂದು ಹುಡುಗಿಗೆ ನರ್ಸಿಂಗ್ ಅಲ್ಲಿ ಸೀಟ್ ಸಿಕ್ತು. ಹುಡುಗಿ ಎಲ್ಲ ಪ್ರಾಸೆಸ್ ಎಲ್ಲ ಮುಗಿಸಿ, ಶಿ ಇಸ್ ಫ್ರಮ್ ಆಕ್ಚುಲಿ ಕೊಪ್ಪಲ್, ಎಲ್ಲ ಮುಗಿಸಿ ಕಾಲೇಜಿಗೆ ಹೋಗ್ಬೇಕು. ಕಾಲೇಜಿಗೆ ಹೋಗಲ್ಲಿ ಬರೀ ಬಿಲ್ಡಿಂಗ್ ಮಾತ್ರ ಇದೆ, ದೇರ್ ಇಸ್ ನೋ ಕಾಲೇಜ್. ಅದು ಮೀಡಿಯಾದಲ್ಲಿ ಎಷ್ಟು ನಾವು ನ್ಯೂಸ್
ಗೊತ್ತಿರುತ್ತೆ ದಟ್ ಇನ್ಸಿಡೆಂಟ್. ಸೊ CET ಒಳಗಡೆ ಅಲಾಟ್ಮೆಂಟ್ ಆಗಿದ್ದು, ಶಿ ಪೇಡ್ 1,40,000 ಪೇ ಮಾಡಿದ್ದಾರೆ. ನೆಕ್ಸ್ಟ್ ಶಿ ವೆಂಟ್ ಟು ದ ಕಾಲೇಜ್ ಹೋಗುವಾಗ ಅಲ್ಲಿ ಕಾಲೇಜ್ ಇಲ್ಲ, ಓನ್ಲಿ ಬಿಲ್ಡಿಂಗ್ ಇದೆ, ಒಂದು ಬ್ಯಾನರ್ ಇದೆ, ದಿಸ್ ಇಸ್ ದ ಕಾಲೇಜ್ ಅಂತ ಹೇಳಿ. ಅದು ಯಾಕೆ ಆ ರೀತಿ ಆಗ್ತಾ ಇದೆ? ರೀಸನ್ ಏನಂದ್ರೆ ನಮಗೆ ಗೊತ್ತಿಲ್ಲ ಆ ಕಾಲೇಜ್ ಎಲ್ಲಿ ಲೊಕೇಟ್ ಆಗಿದೆ, ಆ ಕಾಲೇಜ್ ಹೋಗಿ ರೆಕಗ್ನೈಸ್ಡ್ ಆಗಿದೆಯಾ ಇಲ್ವಾ ಅನ್ನೋದು ಯಾವುದೇ ಒಂದು ತರಹದ ಇನ್ಫಾರ್ಮೇಶನ್ ನಮಗಿಲ್ಲ. ಇನ್ ಕೇಸ್ ಒಂದು ಕಾಲೇಜ್ ಜಾಯಿನ್ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಫೀಸ್ ಸ್ಟ್ರಕ್ಚರ್ ಇಶ್ಯೂಸ್, ಹಾಸ್ಟೆಲ್ ಇಶ್ಯೂಸ್ ಇಲ್ವಾ, ನಮಗೆ ಮ್ಯಾನೇಜ್ಮೆಂಟ್ ಇಶ್ಯೂಸ್ ಇರುತ್ತೆ ಇಲ್ವಾ. ತುಂಬಾ ಜನ ಗರ್ಲ್ಸ್ ಏನ್ ಮಾಡ್ತಿದ್ದಾರೆ ಅಂದ್ರೆ ಫಸ್ಟ್ ಇಯರ್ ಜಾಯಿನ್ ಆಗ್ತಾರೆ, ಈಗ ನಾರ್ತ್ ಕರ್ನಾಟಕ ಆಗಿರ್ಲಿ ಈಗ ಸೌತ್ ಆಗಿರ್ಲಿ ಜಾಯಿನ್ ಆಗ್ತಾರೆ. ಸೆಕೆಂಡ್ ಇಯರ್ಗೆ ಅವ್ರಿಗೆ ಫೀಲ್ ಆಗುತ್ತೆ, ಅಯ್ಯೋ ನನಗೆ ಈ ಕೋರ್ಸ್ ಬೇಡದಿತ್ತು, ಇಟ್ಸ್ ನಾಟ್ ಮೈ ಕಪ್ ಆಫ್ ಟೀ ಅಂತ ಅನ್ಸುತ್ತೆ. ಬಟ್ ಅವಾಗ ಅವ್ರಿಗೆ ಚೇಂಜ್ ಮಾಡಕ್ಕೆ ಆಪ್ಷನ್ ಇಲ್ಲ. ಬಟ್ ಈಗ ನಾವು ಏನ್ ಮಾಡಿರೋದಂದ್ರೆ ನಮ್ಮ ವೆಬ್ಸೈಟ್ ಆಗಲಿ ನಮ್ದು ಈ ಕಂಪನಿ ಈ ಸ್ಪಾನ್ಸರ್ಶಿಪ್ ಏನಿದೆ ಇದೊಂದು ಮೇನ್ ಇನಿಷಿಯೇಟಿವ್ ಅಂತ ಹೇಳಿದ್ರೆ ಇವರಿಗೆ ಇದರಲ್ಲಿ ಒಂದು ವೆಬ್ಸೈಟ್ ನಾವು ಲಾಂಚ್ ಮಾಡ್ತಿದ್ವಿ. ಅದರಲ್ಲಿ ನಿಮಗೆ ಯಾವುದೇ ರೀತಿಯಂತಾದ ಒಂದು ಇಶ್ಯೂಸ್ ಆಗಿರ್ಬೋದು, ಸ್ಕಾಲರ್ಶಿಪ್ ಆಗಿರ್ಬೋದು, ಅಡ್ಮಿಷನ್ ಗೈಡೆನ್ಸ್ ಆಗಿರ್ಬೋದು, ಇಲ್ಲ ನನಗೆ ಸೈಕಾಲಜಿಕಲ್ ಇಶ್ಯೂಸ್ ಇದೆ, ನನಗೆ ಸ್ಟಡಿ ಮಾಡಕ್ ಆಗ್ತಿಲ್ಲ, ಐ ವಾಂಟ್ ಟು ಡ್ರಾಪ್ ಇಟ್ ಅನ್ನೋರಿಗೆ ನಮಗೆ ಇದರಲ್ಲಿ ನಿಮಗೆ ಕೌನ್ಸಿಲರ್ ಸಿಗ್ತಾರೆ, ಸೈಕಾಟ್ರಿಸ್ಟ್ ಸಿಗ್ತಾರೆ. ಸೊ ದೇ ವಿಲ್ ಕೌನ್ಸಲ್ ಯು. ಇಲ್ಲ ನನಗೆ ಲೀಗಲ್ ಆಗಿ ಇಶ್ಯೂಸ್ ನಡೀತಿದೆ ವಿತ್ ಮೈ ಕಾಲೇಜ್, ನನಗೆ ಡಾಕ್ಯುಮೆಂಟ್ ಅವ್ರು ಕೊಡ್ತಾ ಇಲ್ಲ, ಸೊ ನನಗೆ ಈ ರೀತಿ ಹೆಲ್ಪ್ ಬೇಕು, ನನ್ನ ಡಾಕ್ಯುಮೆಂಟ್ ನನ್ನ ಕಾಲೇಜಲ್ಲಿ ಸ್ಟಕ್ ಆಗಿದೆ, ನನಗೆ ಫೀಸ್ ಕಟ್ಟಕ್ಕಾಗದಲ್ಲ, ನಾನು ಡ್ರಾಪ್ ಔಟ್ ಮಾಡಿದ್ದೀನಿ ಅಂತವ್ರಿಗೆ ವಿ ಹ್ಯಾವ್ ಎ ಲೀಗಲ್ ಟೀಮ್. ಸೊ ಅವರು ನಿಮಗೆ ಯಾವುದೇ ರೀತಿಯಾದ ಚಾರ್ಜಸ್ ಆಗಲಿ, ಕೌನ್ಸಿಲಿಂಗ್ ಗೆ ಚಾರ್ಜಸ್ ಆಗಲಿ ಯಾವುದೂ ಇಲ್ಲ. ಎನಿ ಟೈಮ್ ಯು ಕ್ಯಾನ್ ಕಾಂಟ್ಯಾಕ್ಟ್ ದೆಮ್, ದೇ ವಿಲ್ ಹ್ಯಾವ್ ಎ ಬ್ಯಾಕ್ ಗ್ರೌಂಡ್ ಟೀಮ್. ಸೊ ಅವ್ರು ನಿಮಗೆ ಏನ್ ಮಾಡ್ತಾರೆ, ಲೀಗಲ್ ಸಪೋರ್ಟ್ ಆಗಿರ್ಬೋದು, ಸಿವಿಲ್ ಸಪೋರ್ಟ್ ಆಗಿರ್ಬೋದು, ಗೈಡೆನ್ಸ್ ಆಗಿರ್ಬೋದು, 100% ದೇ ವಿಲ್ ಅವ್ರು ನಿಮಗೆ ಕೊಡ್ತಾರೆ. ನೀವು ಅದಕ್ಕೆ ಇಷ್ಟು ಚಾರ್ಜ್ ಮಾಡಬೇಕು ಅಂತ ಏನೂ ಇಲ್ಲ. ಇನ್ ಕೇಸ್ ಇಫ್ ಸಮನ್ ಆಸ್ಕ್ ಯು ಹ್ಯಾವ್ ಟು ಕಮ್ ಟು ಅಸ್. ನಮ್ಮಲ್ಲಿ ಯಾವುದೇ ರೀತಿಯಾದ ಚಾರ್ಜಸ್ ಇಲ್ಲ. ಇಟ್ಸ್ ಕಂಪ್ಲೀಟ್ಲಿ ಸ್ಟೂಡೆಂಟ್ ಇನಿಷಿಯೇಟಿವ್. ಅವ್ರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆದ್ರೂ ದೇ ಹ್ಯಾವ್ ಎ ಒನ್ ಸ್ಟೇಜ್, ಅಲ್ಲಿ ಬಂದು ಅವರಿಗೆ ಧೈರ್ಯವಾಗಿ ಮಾತಾಡ್ಬೋದು. ಐ ಆಮ್ ಫೇಸಿಂಗ್ ದಿಸ್, ನನಗೆ ಈ ಇಶ್ಯೂ ಇದೆ, ನನಗೆ ಇದಕ್ಕೆ ಸೊಲ್ಯೂಷನ್ ಬೇಕು. ಆ ಮೈನ್ ಮೋಟಿವೇಟ್ ಇಂದನೇ ನಾವು ಈ ಒಂದು ಇನಿಷಿಯೇಟಿವ್ ನ ನಾವು ಸ್ಟಾರ್ಟ್ ಮಾಡಿರೋದು. ಈ ಕರ್ನಾಟಕ ಎಜುಕೇಶನ್ ಸರ್ವಿಸ್ ಅಂತ ಏನಿದೆ, ಇದ್ರೊಳಗಡೆ ನಿಮಗೆ ಕರ್ನಾಟಕದಲ್ಲಿರುವಂತಹ KS ಅಂಡರಲ್ಲಿ ಬರುವಂತಹ ಎಲ್ಲಾ ಕೋರ್ಸ್ಗಳ ಬಗ್ಗೆನೂ ನಿಮಗೆ ಇದರಲ್ಲಿ ಇನ್ಫಾರ್ಮೇಶನ್ ಇರುತ್ತೆ. ಅಂಡ್ ಎವ್ರಿ ಟೈಮ್, ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ಕೋರ್ಸ್ ಮುಗ್ದಿದೆ, ಸೊ ಕೋರ್ಸ್ ಮುಗ್ದವ್ರಿಗೆ ಇದರಿಂದ ಏನು ಉಪಯೋಗ? ಸೊ ಈಗ ನಮಗೆ ಗೊತ್ತಿದೆ ಕರ್ನಾಟಕದಲ್ಲಿ ಪರ್ ಇಯರ್ ಎಷ್ಟು ಗೌರ್ಮೆಂಟ್ ಕಾಲ್ ಫಾರ್ ಆಗ್ತಾ ಇದೆ, ಎಷ್ಟು ಜನಕ್ಕೆ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಸೊ ಈಗ BSc ಅಗ್ರಿಕಲ್ಚರ್ ಮಾಡಿದವರು ತುಂಬಾ ಜನ ಇರ್ತಾರೆ. ಬಟ್ ಈಗ BSc ಅಗ್ರಿಕಲ್ಚರ್ ಮಾಡಿದವರಿಗೆ ರೀಸೆಂಟ್ ಆಗಿ ಐ ಥಿಂಕ್ ಒಂದು 30 days ಬ್ಯಾಕ್ ಕರ್ನಾಟಕ ಗವರ್ಮೆಂಟ್ ಕೃಷಿ ಇಲಾಖೆಯಿಂದ ಒಂದು ನೋಟಿಸ್ ಅನೌನ್ಸ್ ಮಾಡ್ತಾರೆ. ಕರ್ನಾಟಕದಲ್ಲಿ 1300+ ಕೃಷಿ ಆಫೀಸರ್ಗಳು ಬೇಕು ಅಂತ ಹೇಳಿ. ಬಟ್ ಅದು ಫಿಲ್ ಆಗಿದ್ದು 300+. ರಿಮೈನಿಂಗ್ 1000 ಜನದ ಸೀಟ್ ಸ್ಟಿಲ್ ವೇಕೆಂಟ್, ಅಲ್ಲಿ ಜಾಬ್ ವೇಕೆಂಟ್ ಇದೆ. ಅಲ್ಲಿ ಅವ್ರು ಕೇಳಿರುವಂತ ಸಿಂಪಲ್ ಕ್ವಾಲಿಫಿಕೇಶನ್ BSc ಅಗ್ರಿಕಲ್ಚರ್ ನಿಮ್ದು ಆಗಿರ್ಬೇಕಷ್ಟೇ, ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಮೆರಿಟ್ ಏನೂ ಇಲ್ಲ. ಜಸ್ಟ್ ಏನಂತ ಹೇಳಿದ್ರೆ ಒಂದು ಎಕ್ಸಾಮ್ ಇತ್ತು ಅಂಡ್ ಡೈರೆಕ್ಟ್ ಟು ದ ಇಂಟರ್ವ್ಯೂ. ಬಟ್ ಅದರಲ್ಲೂ 300 ಮೆಂಬರ್ಸ್ ಅಷ್ಟೇ ಅದಕ್ಕೆ ಅಟೆಂಡ್ ಆಗಿ ದೇ ಗಾಟ್ ದ ಜಾಬ್. ಎಷ್ಟು ಜನ ಗೊತ್ತಿದೆ ಯುನಾನಿ ಮೆಡಿಸಿನ್, ಆಯುರ್ವೇದ ಅಂಡ್ ಯುನಾನಿ? ನೋ ನಾವೆಲ್ಲ ಅಲ್ವಾ? ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಮೆಡಿಕಲ್ ಅಂದ್ಮೇಲೆ ಓನ್ಲಿ 2 segments, ದಟ್ ಇಸ್ ಒನ್ ಇಸ್ MBBS, ಒನ್ ಇಸ್ ದ ಡೆಂಟಲ್. ಇಲ್ಲ, ಅದಾದ್ಮೇಲೂ ನಮಗೊಂದು ಆಪ್ಷನ್ಸ್ ಇದೆ. ಯೋಗ ಅಂಡ್ ನ್ಯಾಚುರೋಪತಿ ಅಂತ ಒಂದು CET ಅಲ್ಲಿ ಒಂದು ಕೋರ್ಸ್ ಇದೆ. ಯಾರಿಗೆ ಎಷ್ಟು ಜನಕ್ಕೆ ಅದ್ರ ಬಗ್ಗೆ ಅವೇರ್ನೆಸ್ ಇದೆ, ಯೋಗ ಅಂಡ್ ನ್ಯಾಚುರೋಪತಿ ಅಂದ್ರೆ ಏನು ಅಂತ ಹೇಳಿ? ಎಲ್ಲಾ ಯೂನಿವರ್ಸಿಟಿಲಿ ಇಯರ್ಲಿ ಕಂಡಕ್ಟ್ ಮಾಡ್ತಿದಾರಲ್ಲ ಯೋಗ ಡೇ ಅಂತ ಹೇಳಿ. ಬಟ್ ಯೋಗ ಡೇ ಏನಕ್ಕೆ ಮಾಡ್ತಿದ್ದಾರೆ? ಯೋಗನೇ ಒಂದು ಇಟ್ಸ್ ಅ ಮೆಡಿಸಿನ್. ಆ ಮೆಡಿಸಿನ್ ಕಲಿಯೋದೇ ಒಂದು ಕೋರ್ಸ್ ಇದೆ. ಯು ನೋ ವಾಟ್ ಇಸ್ ದ ಫೀಸ್ ಫಾರ್ ಇಟ್ ಅಂತ ಹೇಳಿ? 10,200 rupees per year. ಅದರಲ್ಲೂ ಈಗ SNP ಕೋಟಾ ಇರೋರು ಎಷ್ಟು ಜನ ಇರ್ತಾರೆ, SC ST ಇಟ್ ಕಮ್ಸ್ 0. ಸೊ ಇದೆಲ್ಲ ಪ್ರಾಬ್ಲಮ್ಗಳಿಗೂ ಸೊಲ್ಯೂಷನ್ ಅಂತ ಹೇಳಿನೇ ನಾವು ಈ ಕರ್ನಾಟಕ ಎಜುಕೇಶನ್ ಕೆರಿಯರ್ ಮಿಷನ್ ಅನ್ನೋದು ನಾವು ಸ್ಟಾರ್ಟ್ ಮಾಡಿರೋದು. ಸೊ ಇದರಲ್ಲಿ ನಿಮಗೆ ಈಗ ಏನಂತ ಹೇಳಿದ್ರೆ ಕಂಪ್ಲೀಟ್ ಸೊಲ್ಯೂಷನ್. ನೀವು ಜಾಯಿನ್ ಆಗೋದ್ರಿಂದ ಇಟ್ಟು ನೀವು ಹೊರಗಡೆ ಬಂದ ಮೇಲೆ ನಿಮಗೆ ಬೇಕಾಗಿರುವಂತಹ ಕಂಪ್ಲೀಟ್ ಇನಿಷಿಯೇಟಿವ್ ವಿ ವಿಲ್ ಪ್ರೊವೈಡ್ ಯು. ಸೊ ಇಲ್ಲಿ ಸ್ಪೆಷಲ್ ಆಗಿ ನಿಮಗೆ ಯಾವುದೇ ರೀತಿಯಾದ ಚಾರ್ಜಸ್ ಇರಲ್ಲ. ಸೊ ಇದರಲ್ಲಿ ಯಾರಿಗಾದ್ರೂ ಡೌಟ್ ಇದೆಯಾ? ಈಗ ನನಗೆ ಗೊತ್ತಿರೋಂಗೆ ಎಲ್ಲ ಆಲ್ಮೋಸ್ಟ್ ಮೀಡಿಯಾ ಪೀಪಲ್. ಸೊ ಈಗ ಯು ಆರ್ ದ ಒನ್ ಪರ್ಸನ್ ಹೂ ಇಸ್ ಗೋಯಿಂಗ್ ಟು ಬಿ ಡೆಲಿವರ್ ದಿಸ್ ಮೆಸೇಜ್. ಸೊ ಇದರಲ್ಲಿ ನಿಮಗೆ ಏನಾದ್ರು ಡೌಟ್ಸ್ ಇದೆಯಾ? ಯಾರಿಗೂ ಡೌಟ್ಸ್ ಇಲ್ಲ? ಎಸ್.
ಯೂಶುವಲ್ ಆಗಿ ನಾವು ಈಗ ಡ್ರಾಪ್ ಔಟ್ ಆಗಿರತ್ತೆ ಅಂದಾಗ ಮಾರ್ಕ್ಸ್ ಕಾರ್ಡ್ ಎಲ್ಲ ತಗೊಳಕ್ ಹೋದಾಗ ನಾವ್ ಯಾರ ಕಡೆಯಿಂದ ಹೋದ್ರು ಅವ್ರು ಇಷ್ಟು ಪೇ ಮಾಡಿ ಇಯರ್ದು ಅಂತ ಕೇಳ್ತಾರಲ್ವಾ. ಸೊ ನೀವ್ ಯಾಕೆ ಫ್ರೀ ಆಗಿ ಮಾಡ್ಕೊಡ್ತಾ ಇದ್ದೀರಾ? ಅದರಲ್ಲಿ ಸಿಂಪಲ್ ಆಗಿ ಒಂದು ಇದಿದೆ. ಈಗ ನಾವು ಒಂದು ಕಾಲೇಜ್ ನಾವು ಒಂದು ಕೋರ್ಸ್ ನ ಡ್ರಾಪ್ ಮಾಡ್ಬೇಕಂದ್ರೆ ವಿ ಹ್ಯಾವ್ ಎ ಸಮ್ ಪರ್ಟಿಕ್ಯುಲರ್ ರೀಸನ್ಸ್. ಇಫ್ ದಟ್ ರೀಸನ್ ಇಸ್ ವ್ಯಾಲಿಡ್ ವಿ ವಿಲ್ ಸ್ಟಾರ್ಟ್ ಇಟ್. ಮೇಡಮ್ ಆಮೇಲೆ ಫೋನ್ ಮಾಡಲಾ? ನೀವು ಮಾತಾಡಿದ್ರೆ ಇಲ್ಲಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗೋದು ಕೇಳುತ್ತೆ. ಕಷ್ಟ ಆಗ್ತಿಲ್ಲ, ಸಬ್ಜೆಕ್ಟ್ ಟಫ್ ಇದೆ ಅಂತ ಡ್ರಾಪ್ ಔಟ್ ಮಾಡಿದ್ರೆ ಇಟ್ಸ್ ನಾಟ್ ನೆಸೆಸರಿ. ಸಮ್ ಟೈಮ್ ಏನಾಗುತ್ತೆ ಅಂತ ಹೇಳಿದ್ರೆ ಲೈಕ್ ಸಮ್ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಇಲ್ಲ ಅವ್ರ ಫ್ಯಾಮಿಲಿ ಇಶ್ಯೂಸ್ ಆಗಿರ್ಬೋದು. ಸಮ್ ಟೈಮಲ್ಲಿ ಏನಾಗುತ್ತೆ ಫಾದರ್ ತೀರೋಗೋದು, ಮದರ್ ತೀರೋದು, ಈ ರೀತಿ ಜೆನ್ಯೂನ್ ರೀಸನ್ಸ್ ಇರುತ್ತೆ. ರೈಟ್ ಆನ್ ದ ಟೈಮ್ ವಿ ಕ್ಯಾನ್ ಟಾಕ್ ವಿತ್ ದ ಕಾಲೇಜ್, ವಿ ವಿಲ್ ಸ್ಟ್ಯಾಂಡ್ ವಿತ್ ದೆಮ್. ಬಟ್ ಸಿಂಪಲ್ ಆಗಿ ನನ್ನ ಫ್ರೆಂಡ್ ಬೇರೆ ಕಾಲೇಜಿಗೆ ಹೋದ ಅಂತ ಹೇಳಿ ಕೋರ್ಸ್ ಚೇಂಜ್ ಮಾಡಕ್ ಹೋಗೋದು, ಇಲ್ಲ ನನ್ನ ಫ್ರೆಂಡ್ಸ್ ಆ ಕಾಲೇಜಿಗೆ ಹೋಗ್ತಿದ್ದಾರೆ ಅವ್ರಿಗೆ ಆ ಕೋರ್ಸ್ ಚೆನ್ನಾಗಿದೆ ಅಂತ ಜಾಯ್ನ್ ಆಗೋದು, ದಿಸ್ ಆಲ್ ನಾಟ್ ಎಂಟರ್ಟೈನ್. ಈಗ ಸ್ಟಾರ್ಟಿಂಗ್ ಅಲ್ಲಿ ಫ್ರೀ ಆಗಿ ಅಂತಾನೆ ಹೇಳ್ತಾರೆ, ನಿಮ್ಗೂ ಗೊತ್ತು ತುಂಬಾ ಕಡೆ ಈ ತರ ಆಗತ್ತೆ ಅಂತ. ಆಮೇಲೆ ಹೋಗ್ತಾ ಹೋಗ್ತಾ ನಮ್ಗೆ ಇಷ್ಟು ಪೇ ಮಾಡಿದ್ರೆ ನಾವು ಲೀವ್ ಆಫ್ ಮಾಡ್ಕೊಡ್ತೀವಿ, ಇಷ್ಟು ಪೇ ಮಾಡಿದ್ರೆ ಲೀವ್ ಆಫ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಆ ತರ ನಮ್ಮ ವಿಷಯದಲ್ಲಿ someone asks like this, you can come to us. ಯಾಕಂತ ಹೇಳಿದ್ರೆ ಈಗ ಇದ್ರಲ್ಲಿ ನಮಗೆ ಯಾವ ರೀತಿ ಯಾವುದು ಮಾಡಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ನಮಗೆ ಈಗ ಲೀಗಲ್ ಟೀಮ್ ಅಲ್ಲಿ ನಾವು ಸಪೋರ್ಟ್ ತಗೊಳ್ತಿರೋದು ಡೈರೆಕ್ಟ್ ಟು ದ DGP ಆಫೀಸ್ ಮತ್ತೆ DC ಲೆವೆಲ್ ಇಂದ ನಾವು ತಗೊಳ್ತಿರೋದು, ನಾಟ್ ಫ್ರಮ್ ದ ಲೋಕಲ್ ಲೆವೆಲ್. ಸೊ ಈಗ ಅಲ್ಲಿ ನಮಗೆ ಅಲ್ಲಿ ಸೀನಿಯರ್ಸ್ ಹೋಗ್ಬಿಟ್ಟು ವಿ ಕ್ಯಾನ್ ಬ್ರೈಬ್ ದೆಮ್, ರೈಟ್? ಸೊ ಈಗ ಲೀಗಲ್ ಟೀಮ್ ಅಂತ ಹೇಳಿದ್ರೆ ಈಗ ನಾವು ಕರ್ನಾಟಕ ಹೈಕೋರ್ಟ್ ಅಲ್ಲಿ ವೆನ್ ಐ ಇಂಟ್ರೆಸ್ಟ್ ಟು ಸ್ಟಾರ್ಟ್ ದಿಸ್ ಮಿಷನ್ ಐ ಮೆಟ್ ನಾಗಭೂಷಣ್ ಸರ್. And ನಾನು ಹೇಳಿದೆ ಸರ್ ದಿಸ್ ಇಸ್ ದ ಇನಿಷಿಯೇಟಿವ್ ಐ ವಾಂಟ್ ಟು ಡೂ ಇಟ್ ಅಂತ ಹೇಳಿ. he given 3 lawyers. there is no fees for them. ಮತ್ತೆ ನಾನೇನು ಚಾರ್ಜ್ ಮಾಡಲಿ ಫಾರ್ ಮೈ ಸ್ಟೂಡೆಂಟ್? that's why I'm asking. Yeah. Then again ಏನಂತ ಹೇಳಿದ್ರೆ we met even some psychologist. ಸೊ ಈಗ ಮಕ್ಕಳು ಮೈಂಡ್ ಸೆಟ್ ಗೊತ್ತಲ್ವಾ, ಈಗ ನಾರ್ತ್ ಅಲ್ಲಿ ಇರ್ತಾರೆ ಇಲ್ಲ ರೂರಲ್ ಏರಿಯಾದಲ್ಲಿ ಇರ್ತಾರೆ, ಕಾಲೇಜ್ ಜಾಯಿನ್ ಆಗ್ತಾರೆ, ದೇ ವಿಲ್ ಫೀಲ್ ಸೋ ಪ್ರೆಷರ್. ಸಮ್ ಟೈಮ್ ಅವ್ರು ಫೀಲ್ ಲೈಕ್ ನಾನು ಡ್ರಾಪ್ ಮಾಡೋದು ಬೆಸ್ಟ್, ನನಗೆ ಬೇರೆ ಆಪ್ಷನ್ ಇಲ್ಲ ಅಂತ ಹೇಳಿ. ವಿ ಹ್ಯಾವ್ ಎ ಕೌನ್ಸಿಲರ್ ಫಾರ್ ದಟ್. ನಮಗೆ ಅದಕ್ಕೆ ಸೈಕಾಟ್ರಿಸ್ಟ್ ಇದ್ದಾರೆ, ಸೈಕಾಲಜಿಸ್ಟ್ ಇದ್ದಾರೆ. ಸೊ ದೇ ಆರ್ ಅವರು ನಮ್ಮ ಜೊತೆ ಅವರಾಗಿ ಇಂಟ್ರೆಸ್ಟ್ ಆಗಿ ಬಂದಿರೋದು. ಸೊ ವಿ ಆರ್ ನಾಟ್ ಆನ್ ಬೋರ್ಡೆಡ್ ದೆಮ್ ವಿತ್ ಸ್ಪಾನ್ಸರ್, ದೇ ಕೇಮ್ ಟು ಅಸ್. ಈಗ ಪ್ಲೇಸ್ಮೆಂಟ್ ವರ್ಗು ಜೊತೆಗಿರ್ತೀವಿ ಅಂತ ಹೇಳಿದಿರಲ್ವಾ, ಅದು ಹೇಗೆ ಅಂತ ಫಾರ್ ಪ್ಲೇಸ್ಮೆಂಟ್? ಎಕ್ಸಾಂಪಲ್ ಯು ಜಾಯಿನ್ ದಿಸ್ ಇಯರ್, ಇದೀಗ ಸ್ಟಾರ್ಟ್ ಮಾಡಿ ನಾಳೆನೇ ನಿಲ್ಸಕ್ಕಾಗಲ್ಲ, ನಾಟ್ ಫಾರ್ ನೆಕ್ಸ್ಟ್ ಇಯರ್, ರೈಟ್? ದಟ್ ಮಿಷನ್ ವಿಲ್ ಬಿ ಆಲ್ರೆಡಿ ವಿ ಗಿವನ್ ಟು ದ ಗವರ್ಮೆಂಟ್ as well as that and they are also going to be agreed within 1 or 2 months. ಸೊ ಈ ಸ್ಟಾರ್ಟ್ ಆದ್ಮೇಲೆ ಇದನ್ನ ನಿಲ್ಸುವಂತ ಯಾವುದೇ ಒಂದು ಉದ್ದೇಶ ನಮಗಿಲ್ಲ. ಓಕೆ, ಇದರಲ್ಲಿ ಮೈನ್ ಆಗಿ ಏನಂತ ಹೇಳಿದ್ರೆ ಈಗ ನೀವು ಫಸ್ಟ್ ಇಯರ್ ಜಾಯಿನ್ ಆದ್ರೆ ನೆಕ್ಸ್ಟ್ 4 years ನೀವೇ ನಮ್ಮ ಜೊತೆ ಇರ್ತೀರಾ ಅಂತ ಹೇಳಿದ್ರೆ ವಿ ನೋ ವಾಟ್ ಇಸ್ ಯುವರ್ ಕೆಪಾಬಿಲಿಟಿ, ವಿ ನೋ ಯುವರ್ ಕ್ಯಾಲಿಬ್ಯಾರಿಟಿ. ಈಗ ಎಲ್ಲರಿಗೂ ನಾನು ಹೇಳಲ್ಲ, ನೀವೆಲ್ಲ ಹೋಗಿ IT ಜಾಬ್ ಮಾಡಿ ಎಲ್ಲರೂ ಹೋಗಿ ಯು ಕ್ಯಾನ್ ಡೂ ಯುವರ್ ಓನ್ ಬಿಸ್ನೆಸ್, ರೈಟ್? ಈಗ ಅಗ್ರಿಕಲ್ಚರ್ ಮಾಡ್ತಿದ್ದಾರೆ, ಅಗ್ರಿಕಲ್ಚರ್ ಪ್ರಾಫಿಟ್ ಗೊತ್ತಿದೆ ವಾಟ್ ಇಸ್ ಅಗ್ರಿಕಲ್ಚರ್ ಅಂತ ಹೇಳಿ, ಹೌದಾ? ಸೊ ಈಗ ಒಬ್ಬ ಅಗ್ರಿಕಲ್ಚರ್ ಓದಿರೋನು ನನಗೆ ಸಾಫ್ಟ್ವೇರ್ ಕೆಲಸ ಮಾಡುವಂತ ಐ ಕ್ಯಾನ್ ಗೈಡ್ ಹಿಮ್, ಐ ಕ್ಯಾನ್ ಸೇ ಹಿಮ್ ವಾಟ್ ಹಿ ಕ್ಯಾನ್ ಡೂ ಇನ್ ಅಗ್ರಿಕಲ್ಚರ್ ಬೆಟರ್ ದೆನ್ ಅದರ್ಸ್, ರೈಟ್? ದಿಸ್ ಇಸ್ ದ ಇನಿಷಿಯೇಟಿವ್. ಹಿಯರ್ ಇಸ್ ಲೈಕ್ ನಾವು 100% ನಿಮಗೆ ಯಾವ್ದಾದ್ರು ಶ್ಯೂರಿಟಿ ಕೊಡಲ್ಲ, ಬಟ್ ವಿ ವಿಲ್ ಸ್ಟ್ಯಾಂಡ್ ವಿತ್ ಯು ಅಂಟಿಲ್ 99% where we can do our best. Thank you. Yeah. So any others have doubts? Yeah, sure. ಅಮ್ಮ ಕಿರಣ್ ಅಂತ. ನನಗೆ ಒಂದೇ ಡೌಟ್ ಇರೋದು, ಗೊತ್ತಿಲ್ಲ ಎಷ್ಟು ಜನ ಗೊತ್ತು ಅಂತ, ಬೆಂಗಳೂರಲ್ಲಿ 30 to 40% ಆಫ್ ಸ್ಕೂಲ್ಸ್ ಕಾಲೇಜಸ್ಸು ಎಲ್ಲ MLAದು ಮಿನಿಸ್ಟರ್ಸ್, ಇಲ್ಲ ಅವ್ರ ಮಕ್ಕಳದು ಅವ್ರ ಮಗಳದು. ಸೊ ನನ್ನ ಮಗಳು ಕೂಡ ಒಂದೇ ಮಿನಿಸ್ಟರ್ ಮಗನ ಸ್ಕೂಲಲ್ಲಿ ಓದ್ತಾ ಇದ್ರೆ ಅವ್ರೆಲ್ರಿಗೂ ಬರ್ದೇ ಇರೋ ಮೋಟಿವ್ ನಿಮಗೆ ಯಾಕೆ ಬಂದಿದೆ? ನಾನು 5-6 years ಈ ಫೀಲ್ಡ್ ಅಲ್ಲೇ ಇದ್ದೀನಿ. ನಾನು ತುಂಬಾ ಸೂಸೈಡ್ ನೋಡಿದ್ದೀನಿ, ಲೈಕ್ ಪೇರೆಂಟ್ಸ್ ನನ್ನ ಮುಂದೆ ಅಳೋದನ್ನ ನೋಡಿದ್ದೀನಿ, ಆಫೀಸ್ ಎದುರುಗಡೆ ಕೂತ್ಕೊಂಡು ಧರಣಿ ಮಾಡೋದನ್ನ ನೋಡಿದ್ದೀವಿ. ಬಟ್ ಆನ್ ದ ಡೇ ಇಟ್ಸ್ ಆನ್ ದ ಮೀಡಿಯಾ. ಫಸ್ಟ್ ಡೇ ಇದು ಮೀಡಿಯಾದಲ್ಲಿ ಇರುತ್ತೆ, ಸೆಕೆಂಡ್ ಡೇ ಮೀಡಿಯಾದಲ್ಲಿ ಇರುತ್ತೆ, ಥರ್ಡ್ ಡೇ ಇನ್ನೊಂದು ನ್ಯೂಸ್ ಬರುತ್ತೆ ಬೆಟರ್ ದನ್ ದಿಸ್. ದಟ್ ಇಸ್ ವಾಸ್ಟ್ ಆಫ್ ವಾಟ್ ಆರ್ ದ ಲಾಸ್ ಆಫ್ ಪೇರೆಂಟ್ಸ್. ಐ ಅಗ್ರಿ ಮ್ಯಾಮ್, ಬಟ್ ನಿಮಗೆ ಫ್ರೀಯಾಗೆ ಮಾಡಬೇಕು ಅಂಡ್ ಹಳ್ಳಿ ನನಗೆ ಮನಿ ಮಾಡ್ಬೇಕಂದ್ರೆ ಐ ಹ್ಯಾವ್ ಅದರ್ ಬಿಸ್ನೆಸ್ ಟು ಡೂ ಇಟ್, ರೈಟ್? ದಟ್ ಇಸ್ ವೈ ನಿಮ್ಗೆ ಏನು ಮೋಟಿವ್ ಬಂತು ಅಂತ. ನನಗೆ ಮೋಟಿವ್ ಬರೀ yes I have a story because I have particularly one parents. Okay, one parents I think ಆ ಟೈಮ್ ಅಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ because I was on my career, ನನ್ನ career build ಮಾಡೋದಲ್ಲ. When they came to us
ದಿಸ್, ನನ್ನ ಮಗಳಿಗೆ ಹಿಂಗೆ ಮೆಂಟಲ್ ಪ್ರೆಷರ್ ಆಗ್ತಾ ಇದೆ, ಅವಳಿಂದ ಓದಕ್ ಆಗ್ತಾ ಇಲ್ಲ, ಶಿ ಕಾಂಟ್ ಕಂಟಿನ್ಯೂ ದ ಕೋರ್ಸ್ ಅಂತ ಹೇಳಿ. ಆನ್ ದ ಟೈಮ್ ಅಲ್ಲಿ ಐ ವಾಸ್ ಲೈಕ್ ಇನ್ ಅದರ್ಸ್, ಐ ಜಸ್ಟ್ ಲೆಫ್ಟ್ ಇಟ್. ನಾನು ಅಂತ ಓಕೆ ವಿಲ್ ಸಿ ಸಮಥಿಂಗ್, ಏನಾದ್ರು ಮಾಡೋಣ ಅಂದ್ಬಿಟ್ಟು ಆ ಟೈಮಲ್ಲಿ ನಾನು ಬಿಟ್ಬಿಟ್ಟೆ. ಐ ವಿಲ್ ನಾಟ್ ಫೋಕಸ್ ದಟ್. ಸೊ ಆಫ್ಟರ್ 2 days ದ ಸೇಮ್ ಪೇರೆಂಟ್ಸ್ ಕಾಲ್ಡ್ ಮಿ and she told me, she was crying. I was asking, ma'am, what happened? And no ma'am, my daughter committed suicide. I lost her. I have only single child. I have lost her. What I do? And that parents already ready to pay the fees whichever they are asking for the college to get her back, but college is not allowed. When I know that, because if I could have taken the initiative, or else I could have go for the legal team, or else I could have committed any of the civil, maybe I could have saved her. Yes, obviously. Because of my reason, she has lost her life. ಎಸ್ ಮ್ಯಾಮ್. ಸೊ ದಟ್ ಒಂದು ನನಗೆ ಅನ್ಸಿದ್ದು, ಲೈಕ್ ನಾನು ಇದನ್ನೆಲ್ಲ ಕೇಳಿದ ಮೇಲಿಂದ, ಸೊ ಈ ಥರದ್ದು ಒಂದು ಇನಿಷಿಯೇಟಿವ್ ಯಾರಾದರೂ ಒಬ್ರು ಲೇಡಿನೇ Yes. ತಗೋಬೇಕು ಅಥವಾ ಮನಿಯವರೇ ತಗೋಬೇಕು ಅಂತಂದ್ರೆ ಎನಿ ಕಾಮನ್ ಪೀಪಲ್, Any common people. For example, I will tell you now. I think your media influencer. ನೋ ಇನ್ಫ್ಲೂಯೆನ್ಸ್. Influencer. See, ಈ initiative ಇಂದ how many people can see your reels daily? ಎಷ್ಟು ಜನ ನಿಮ್ದು reels ನೋಡ್ತಾರೆ? ಮ್ಯಾಮ್ ಯೂಶಲಿ ಏನಾದರೂ ಈ ಕ್ರೀಮ್ಸ್ ಥರ ಇರೋದನ್ನ ಮಿಲಿಯನ್ಸ್ ಹೋಗುತ್ತೆ ಮ್ಯಾಮ್. Okay. ಈ ಥರದ್ದು ಏನಾದರೂ ಇನ್ಫಾರ್ಮೇಷನ್ ಹಾಕಿದ್ರೆ 3,000 ರೀಚ್ ಆಗೋದು ಕಷ್ಟ. ಅದು ಏನಕ್ಕೆ? ಬಿಕಾಸ್ ನೆಗೆಟಿವ್ ಇಂಪ್ಯಾಕ್ಟ್ ಕೊಡಿ, ಚೆನ್ನಾಗಿ ನಿಮ್ ರೀಲ್ಸ್ ಹೋಗುತ್ತೆ. ಹಾ. ಪಾಸಿಟಿವ್ ಇಂಪ್ಯಾಕ್ಟ್ ಕೊಡಬೇಡಿ, ಇಟ್ ಓಂಟ್, ಯು ವಿಲ್ ನಾಟ್ ಗೆಟ್ ಎ ಮಿಲಿಯನ್ ವ್ಯೂಸ್. ಎಸ್ ಮ್ಯಾಮ್. ನೆಗೆಟಿವ್ ಆಗಿ ತೋರಿಸಿ. ಹಾಂ. ಈಗ ಇದೇ ಇವೆಂಟ್ ನೀವು ನೆಗೆಟಿವ್ ಆಗಿ ತೋರಿಸಿ, ಇಂತ ಒಂದು ಇವೆಂಟ್ ಮಾಡಿದ್ದಾರೆ, ಇವರು ಇಷ್ಟು ದುಡ್ಡು ತಗೊಳ್ತಿದ್ದಾರೆ, ಐ ವಿಲ್ ಗೆಟ್ ಲೈಕ್ ಇನ್ ಥೌಸಂಡ್ಸ್ ಆಫ್ ಕಾಲ್ಸ್. ಆಕ್ಚುಲಿ ಮ್ಯಾಮ್ ಇವಾಗ You can tell me that. I will do the free of cost. ಮೋಸ್ಟ್ಲಿ ಇದರಿಂದ ಏನೋ ಇರಬೇಕು ಫ್ರಾಡು, ಅದಕ್ಕೆ ಇದನ್ನ ಮಾಡ್ತಿದ್ದಾರೆ Yes. ಅಂತ ಒಂದು ಲೈನ್ ಹಾಕಿದ್ರೆ ಸಾಕು ಮ್ಯಾಮ್, ಮಿಲಿಯನ್ಸ್ ಹೋಗುತ್ತೆ. Yes. ಅದಕ್ಕೆ ನಾವೇನ್ ಮಾಡ್ಬೇಕು ಗೊತ್ತಾ? ಅವ್ರ ವೇಲೆ ಹೋಗ್ಬೇಕು. Tell them is a negative way. When they comment no, they will get no. It's not a negative. ಅದೇ 4 ವರ್ಷ ನಾವು ನಿಮ್ ಜೊತೆಲಿ ಇರ್ತೀವಿ ಅಂದ್ರೆ ಈ ವರ್ಷ ಮಾಡ್ತಾರೆ, ನೆಕ್ಸ್ಟ್ Next year ಬಿಟ್ಟು ಹೋಗ್ತಾರೆ. That's it. ಅಲ್ಲಿ ಇವಾಗ ಯಾರಿಗೆ ಗೊತ್ತು ಗ್ಯಾರಂಟಿ ಏನ್ ಕೊಡ್ತಾರೆ ಅಂತ ಕೇಳ್ತಾರೆ, ಎಲ್ರಿಗೂ ಬಾಂಡ್ಪೇಪರ್ನ ಬರ್ಕೊಡ್ಬೇಕಾಗುತ್ತೆ. ಮತ್ತೆ ಇನ್ನೂ ಒಂದು ಹೇಳ್ತೀನಿ, ಈಗ ನಮಗೆ ಏನ್ ಗ್ಯಾರಂಟಿ ಇದೆ? ಆಸ್ ಆಫ್ ನೌ ವಿ ಡನ್ ದ ಇವೆಂಟ್, ರೈಟ್? ಒನ್ಸ್ ಯು ಗೋಯಿಂಗ್ ಹೋಮ್, ನಮಗೆ ಯಾರಿಗಾದ್ರೂ ಶೋರಿಟಿ ಇದೆ ನಾವು ಮನೆಗೆ ರೀಚ್ ಆಗ್ತೀವಿ ಅಂತ, ದೆನ್ ವಾಟ್ ಇಸ್ ದ ಶೋರಿಟಿ? ಬಟ್ ಜನಕ್ಕೆ ಇವಾಗ ಜನನ ಮೇಲೆ ನಂಬಿಕೆ ಇಲ್ಲ. That is the fact. ಫ್ಯಾಕ್ಟ್ ಹೌದು, ಪ್ರಾಬ್ಲಮ್ ಹೌದು. ನಾನು ಅದೇ ಹೇಳ್ತಿರ್ತೀನಿ ಯಾವಾಗಲೂ, ಎಷ್ಟೊಂದು ಮಿನಿಸ್ಟರ್ಸ್ಗಳು ಎಷ್ಟೊಂದು ಕೋಟಿಗಟ್ಟಲೆ ದುಡ್ಡು ಮಾಡಿ ಇಡಿ ರೇಡ್ ಆಗುತ್ತೆ, 3 ದಿನ ಅಥವಾ 15 ದಿನ ಒಂದು ತಿಂಗಳು ಜೈಲಲ್ಲಿ ಬರ್ತಾರೆ. ದೇ ಆರ್ ನಾಟ್ ಗೋಯಿಂಗ್ ಟು ಟೇಕ್ ಅ ಸಿಂಗಲ್ ಇನಿಷಿಯೇಟಿವ್ ಟುವರ್ಡ್ಸ್ ದಿಸ್ ಬಟ್ ನಾನು ಸೋಷಿಯಲ್ ಆ ರೀತಿ ಎಲ್ಲಾನು ನಾನು ಬ್ರಿಗೇಡ್ ಮಾಡಲ್ಲ. ಯಾಕಂತ ಹೇಳಿದ್ರೆ ನಾನು ಇನಿಷಿಯೇಟಿವ್ ಸ್ಟಾರ್ಟ್ ಮಾಡಿದಾಗ ನನಗೆ ತುಂಬಾ ಮಿನಿಸ್ಟರ್ಸ್ ಗಳಿಂದ ಐ ಗಾಟ್ ಎ ಸಪೋರ್ಟ್. ಮಿನಿಸ್ಟರ್ಗಳೇ ನನಗೆ ಸಪೋರ್ಟ್ ಮಾಡಿದ್ದು, MLA ಗಳೇ ನನಗೆ ಸಪೋರ್ಟ್ ಮಾಡಿದ್ದು, ಅಂಡ್ DGP ಸರ್ ಆಗಿರ್ಬೋದು, ಸ್ಪೆಷಲಿ ಸೌತ್ ನಮ್ದು DCP ಸರ್ ವಂಶಿ ಸರ್. ಐ ವೆಂಟ್ ಸರ್ ಅಂಡ್ ನಾನು ಅವ್ರಿಗೆ ಇನಿಷಿಯೇಟಿವ್ ಹೇಳಿದೆ, ಸರ್ ದಿಸ್ ಇಸ್ ದ ಇನಿಷಿಯೇಟಿವ್. ಈ ಸಿಂಪ್ಲಿ ಟೋಲ್ಡ್ ಮಿ ಒನ್ ಥಿಂಗ್, ಯು ಟೆಲ್ ಮಿ ದಟ್ ವಾಟ್ ಐ ಹ್ಯಾವ್ ಟು ಡೂ ಫಾರ್ ಯು. ನಾನು ಹೇಳಿದೆ ಸರ್ ನನಗೆ ಡೈರೆಕ್ಟ್ ಆಕ್ಸೆಸ್ ಬೇಕು. ನನ್ನ ಸ್ಟೂಡೆಂಟ್ ಕಾಲ್ ಮಾಡಿದ್ರೆ ಐ ನೀಡ್ ಅ ಪೀಪಲ್ ಹೂ ಕ್ಯಾನ್ ರೆಸ್ಪಾಂಡ್ ದಟ್. ಅದು ಸೌತ್ ಅಂತಲ್ಲ, ಈಗ ನಾರ್ಮಲಿ ನನ್ನ ಸಿವಿಲ್ ಡಿಪಾರ್ಟ್ಮೆಂಟ್ ಎಲ್ಲರೂ ಹೇಳ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರೆ ವಾಸ್ ಸ್ಕೇರ್ಡ್. ಐ ವಾಸ್ ಹ್ಯಾಪಿ ವಿತ್ ದೇರ್ ವರ್ಕ್. If you are good with them, if you have a justice from your side, they will stand with you, right? ನಾವು ತಪ್ಪು ಮಾಡಿ ಮತ್ತೆ ಅವ್ರನ್ನ ಬಯೋದ್ರಲ್ಲಿ ಅರ್ಥ ಇಲ್ಲ ಅಲ್ವಾ? ವೆರಿ ಫ್ಯೂ. So ಇದರಲ್ಲಿ ನೀವು ಕೈ ಎತ್ತಿ ಅಂತ ಹೇಳಿದ್ರೆ ಎಷ್ಟು ಜನ ಪಾಲಿಟಿಷಿಯನ್ಸ್ ತುಂಬಾ ಒಳ್ಳೆಯವ್ರನ್ನ ನೋಡಿದಿರಿ ಅಂತಂದ್ರೆ ವೆರಿ ಫ್ಯೂ ಕ್ಯಾನ್ ಕೈ ಎತ್ಬೋದೇನೋ, ಉಳಿದವರೆಲ್ಲರಿಗೂ ನೆಗೆಟಿವ್ ಇಂಪ್ಯಾಕ್ಟ್ ಇರುತ್ತೆ See, ಮ್ಯಾಮ್. ಅದು ನೆಗೆಟಿವ್ ಇಂಪ್ಯಾಕ್ಟ್ ಬರಕ್ಕೆ ತುಂಬಾ ಬೇಡ. ಆಫ್ಟರ್ ದಿಸ್ ಇವೆಂಟ್ ನಾವೇ ನಾರ್ಮಲ್ ಆಗಿ ಮಾತಾಡುವಾಗ ಈ ಸ್ಮಾಲ್ ಫೈನಾನ್ಷಿಯಲ್ ಟಾಕ್ ಬಂದ್ರೆ ಟುಡೇ ಈಗಿನ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ 1 ಗೆ 2 ಕ್ರಿಯೇಟ್ ಮಾಡಿ ದೇ ವಿಲ್ ಪೋಸ್ಟ್ ಇಟ್, ದಟ್ಸ್ ಕ್ಲೋಸ್ಡ್. Then we have to adjust for it. Negative comment ಬರುತ್ತೆ ಅನ್ನೋದಕ್ಕೆ we have to get ready with that answer. ಪಾಸಿಟಿವ್ ಇದ್ಮೇಲೆ ನೆಗೆಟಿವ್ ಇರಲೇಬೇಕು ಮ್ಯಾಮ್. Definitely. ನೆಗೆಟಿವ್ ಇದ್ರೆ ಮಾತ್ರ ಪಾಸಿಟಿವ್ ಬ್ರೈಟ್ ಆಗಕ್ಕೆ ಸಾಧ್ಯ. That's the event we are talking here. ನಾವು 100% ಯಾವ್ದ್ರಲ್ಲೂ ಹಿಂಗೆ ಬರುತ್ತೆ ಅಂತ ನಾವು ಕೊಡ್ತಾ ಇಲ್ಲ. But we will stand with our student if they, whenever they need it. Legal ಆಗಿರ್ಬೋದು, ಸಿವಿಲ್ ಆಗಿರ್ಬೋದು, ಗೈಡೆನ್ಸ್ ಆಗಿರ್ಬೋದು, physically, mentally we are ready with that. Congratulations and all the best. Thank you for it. So ಇದು ಎಲ್ಲರಿಗೂ ಒಂದು ಪ್ರಾಬ್ಲಮ್ ಇರೋದ್ರಿಂದ we started our website. So ನನಗೆ ಆ ವೆಬ್ಸೈಟ್ ಇದು we are going to be launched with our guest and so we launch our website. ಆ ವೆಬ್ಸೈಟ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಗ್ರೀವೆನ್ಸ್ ಅಂತ ನಾವು ಕೊಟ್ಟಿದ್ದೀವಿ. So I will show the demo so that you can ನಿಮ್ಮ ಫಾಲೋವರ್ಸ್ ಯಾರಿದ್ದಾರೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಬೋದು ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತ ಹೇಳಿ. ಸೊ
ಈಗ I request the guest to ನಮಸ್ತೆ. ಬ್ರೇಕ್ಫಾಸ್ಟ್ ಆಯ್ತಾ? ಇಲ್ಲ, ಯಾರೋ ವಾಯ್ಸೇ ಇಲ್ಲ. ನನ್ನ ಹೆಸರು ಡಾಕ್ಟರ್ ಅಶೋಕ್ ರಾಜ್ ಅಂತೇಳಿ. ಐ ಟೇಕಿಂಗ್ ಕೇರ್ ಆಫ್ 5 ಮೆಡಿಕಲ್ ಕಾಲೇಜಸ್ ಅಡ್ವೈಸರ್. ಮತ್ತೆ ಕೆಲವಕ್ಕೆ ICMR ಗೆ ಬುಕ್ಸ್ ಎಲ್ಲ ಬರೀತೀನಿ, IIT ಮಡ್ರಾಸ್ಗೆಲ್ಲ. ನೀವು ಗೂಗಲ್ ಅಲ್ಲಿ ಡಾಕ್ಟರ್ ಅಶೋಕ್ ರಾಜ್ ಅಂತ ಹೇಳಿದ್ರೆ ಸರ್ಚ್ ಮಾಡಿದ್ರೆ ಬರುತ್ತೆ. ಐ ಆಮ್ ದ ನ್ಯಾಷನಲ್ ಅವಾರ್ಡ್ ವಿನ್ನರ್ ಫಾರ್ ಹೆಲ್ತ್ ಇನ್ಶೂರೆನ್ಸ್. ಏನಂದ್ರೆ ಈಗ ಮಾಡಿರೋ ಕಾನ್ಸೆಪ್ಟ್ ಗೆ ಯಾವ ರೀತಿ ನನ್ನ ಕಡೆಯಿಂದ ಹೆಲ್ಪ್ ಆಗುತ್ತೆ ಅಂದ್ರೆ, KEL ಹೋಗ್ಬಿಟ್ಟು SC ರಿಸರ್ವೇಶನ್ ಒಂದು ಫೀಸ್ ಇರುತ್ತೆ. ಆ ಫೀಸ್ ಬರೋ ತನಕ ಏನ್ ಮಾಡ್ತಾರೆ, ಕಾಲೇಜಲ್ಲಿ ನೀವು ಕಟ್ಟಿ ಆಮೇಲೆ ಬಂದ್ಮೇಲೆ ತಗೊಳ್ತೀವಿ. ಆದ್ರೆ KEL ಹೇಳ್ತಾರೆ, ಆಲ್ರೆಡಿ ನೀವೇನು ಕಟ್ಟೋದು ಬೇಡ, 53,000 ಮಾತ್ರ ಕಟ್ಟಿ ಗೌರ್ಮೆಂಟ್ ಸೀಟ್ಗೆ, ಇನ್ನಿಲ್ದಿದ್ದು. ಈ ಸಮಸ್ಯೆ ಬಂದಾಗ ಈ ಪ್ಲಾಟ್ಫಾರ್ಮ್ ಹೆಲ್ಪ್ ಆಗುತ್ತೆ. ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಯಾಕೆ ಕಟ್ಟಬೇಕು ಡೆಪಾಸಿಟ್ ಅಂತಾರ. ಮತ್ತೆ KEL ಬಹಳ ಇರುತ್ತೆ. ಮುಸ್ಲಿಮ್ಸ್ ಕೋಟಾ ಬಂದಾಗ ಬಂದ್ಬಿಟ್ಟು ಮುಸ್ಲಿಮ್ಸ್ ಇಂದ 5 lakhs ಬರುತ್ತೆ ಪರ್ ಇಯರ್ ಎಜುಕೇಶನ್ ಇದಕ್ಕಂತೀವಿ. ಆ ಎಜುಕೇಶನ್ ಮುಂಚೆ ಏನ್ ಮಾಡ್ತೀವಿ, ಇನ್ಸ್ಟಿಟ್ಯೂಟ್ ಅವ್ರು ಬಂದ್ಬಿಟ್ಟು ನೀವು ಯಾವಾಗ ಬರುತ್ತೋ ನಮ್ಗೆ ಗೊತ್ತಿರಲ್ಲ, ನೀವು ಮುಂಚೆ ಕಟ್ಟಿ ದುಡ್ಡು ಇರಲ್ಲ ಅವ್ರ ಹತ್ರ. KEL ಒಂದು ವರ್ಡ್ ಹೇಳಿ ಕಳ್ಸಿರ್ತಾರೆ, ನಾವು ಕಳಿಸ್ತೇವೆ ನಿಮ್ಗೆ ಹೋಗಿ ಕಾಲೇಜ್ಗೆ ಅಂತ. ಈ ಗ್ಯಾಪ್ ನ ತುಂಬಲಿಕ್ಕೆ ಈ ಪ್ಲಾಟ್ಫಾರ್ಮ್ ಹೆಲ್ಪ್ ಆಗುತ್ತೆ ಮೇಜರ್ ಆಗಿ. ಮೇಜರ್ ನೀವು ಯಾವ ಕೋರ್ಸಿಗೆ ಹಾಕೋಬೇಕು, ಅಲೈಡ್ ಸೈನ್ಸ್ಗೆ ಯಾವಾಗ, ಇದಕ್ಕೆ ಯಾವಾಗ ಏನ್ ಮಾಡ್ತೀರಾ ಅಂದ್ರೆ, ಪೂರ್ತಿ ಜನ ಒಂದು ಸ್ಟಾರ್ಟಿಂಗ್ ಗೌರ್ಮೆಂಟ್ ಸೀಟ್ ಹಾಕ್ಬಿಡ್ತೀರಾ. ಕಟ್ಟಪ್ ಎಷ್ಟಿರುತ್ತೆ ಅಂತ ಗೊತ್ತಿರಲ್ಲ, ಮಾರ್ಜಿನ್ ಎಷ್ಟಿರುತ್ತೆ ಅಂತ ಗೊತ್ತಿರಲ್ಲ. ಏನಾಗುತ್ತೆ ಅಂದ್ರೆ ಬಸ್ ಅಲ್ಲಿ ಬಂದ್ಬಿಟ್ಟು ಲಾಸ್ಟ್ ಸೀಟ್ ಬಿಟ್ಬಿಟ್ಟು ಮುಂದಿನ ಸೀಟ್ಗೆ ಹೋಗಕ್ಕೆ ಮತ್ತೆ ಹಿಂದೆ ಬಂದಾಗ ಲಾಸ್ಟ್ ಸೀಟ್ ಇರಲ್ಲ. ಕರೆಕ್ಟ್ ಅಲ್ವಾ? ಎಷ್ಟೋ ಹುಡುಗರು ತುಂಬಾ ಸರಿ ಕಳ್ಕೊಂಡಿದ್ರ. ಇವನ್ನೆಲ್ಲ ಗೈಡ್ ಮಾಡ್ಲಿಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಎನಿ ಕಾಸ್ಟ್, ಎನಿ ಮೆಡಿಕಲ್ ರಿಲೇಟೆಡ್, ಇಂಜಿನಿಯರಿಂಗ್ ರಿಲೇಟೆಡ್ ಸಹ ನಾವು ಇಂದ ವೆಬ್ಸೈಟ್ ಏನೇ ಇದ್ರು ಐ ಕ್ಯಾನ್ ಸೇ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಸನ್ನ ಕುಮಾರ್ ಅಂತೇಳಿ, ಪೊಲೀಸ್ ಇನ್ಸ್ಪೆಕ್ಟರ್ ಫ್ರಮ್ ಕುಟೇರಿ ಪೊಲೀಸ್ ಸ್ಟೇಷನ್. ನಾನು ಐ ಆಮ್ ರೆಪ್ರೆಸೆಂಟಿಂಗ್ ದಿಸ್ ಫಂಕ್ಷನ್ ಆನ್ ಬಿಹಾಫ್ ಆಫ್ ಡೆಫ್ಕಾಮ್ ಸೌತ್ ಸರ್. ಸೊ ಇವ್ರೇನು ಈ KES ಒಂದು ಏನು ಮಾಡ್ತಿದ್ದಾರೆ, ಆ್ಯಕ್ಚುಲಿ ಇಟ್ಸ್ ಅ ವೆರಿ ಗುಡ್ ಇನಿಷಿಯೇಟಿವ್ ಫಾರ್ ಅವರ್ ರೂರಲ್ ಸ್ಟೂಡೆಂಟ್ಸ್. ಆ್ಯಕ್ಚುಲಿ ಐ ಆಮ್ ಫ್ರಮ್ ರೂರಲ್ ಬ್ಯಾಕ್ಗ್ರೌಂಡ್, ನಾನು ಕೂಡ ರೂರಲಿಂದ ಬಂದಿರೋನೆ. ಸೊ ಅಲ್ಲಿ ಏನಿರುತ್ತೆ ಅಂದರೆ, ನಮ್ಮ ರೂರಲ್ ಸ್ಟೂಡೆಂಟ್ಸ್ಗೆ ಬೆಳಗ್ಗೆ ಎದ್ದು ಮನೆಯಲ್ಲಿ ಕೆಲಸ ಮಾಡಬೇಕು. ಅಲ್ಲಿಂದ ಕಾಲೇಜ್ ಬರಬೇಕಂದ್ರೆ ಒಂದು ತಾಲೂಕ್ ಸೆಂಟರ್ ಇಲ್ಲ ಡಿಸ್ಟ್ರಿಕ್ಟ್ ಸೆಂಟರ್ ಬರಬೇಕಾಗುತ್ತೆ ಬಸ್ಸಲ್ಲಿ. ಬೆಳಗ್ಗೆ ಎದ್ದು ಮನೇಲಿ ಕೆಲಸ ಬಸ್ ಹಿಡ್ಕೊಂಡು ಬರ್ತಾರೆ, ಅಲ್ಲಿ ಕಾಲೇಜಿಗೆ ಹೋಗ್ತಾರೆ, ಅಲ್ಲಿ ಮುಗಿಸ್ಕೊಂತಾರೆ, ಅಲ್ಲಿ ಮುಗಿಸಿ ಮತ್ತೆ ಮನೆಗೆ ಹೋಗ್ತಾರೆ, ಸಂಜೆ ಮತ್ತೆ ಮನೇಲಿ ಕೆಲಸ ಇರುತ್ತೆ. ಆ ಥರ ಇದ್ದಾಗ ಇಲ್ಲಿ ಏನು ಫೆಸಿಲಿಟೀಸ್ ಸಿಗುತ್ತೆ ಸಿಟಿನಲ್ಲಿ, ಇಲ್ಲಿ ಬಿಟ್ಟರೆ ಅಕಾಡೆಮಿಕ್ ಬಿಟ್ಟರೆ ಬೇರೆ ಏನೂ ಇರಲ್ಲ. ಮನೇಲಿ ಬೆಳಗ್ಗೆ ಎದ್ದೇಳ್ತಾರೆ, ಓದ್ತಾರೆ, ಮತ್ತೆ ಕಾಲೇಜ್ಗೆ ಹೋಗ್ತಾರೆ, ಬರ್ತಾರೆ, ಮತ್ತೆ ಟ್ಯೂಷನ್ಗೆ ಹೋಗ್ತಾರೆ, ಬರ್ತಾರೆ. ಬಟ್ ರೂರಲ್ ಹುಡುಗರಿಗೆ ಆ ಥರ ಯಾವುದೇ ಒಂದು ಫೆಸಿಲಿಟಿ ಸಿಗಲ್ಲ. ಯಾಕಂದರೆ ಟ್ಯೂಷನ್ ಹೋಗೋರ ಹತ್ರ ಅಷ್ಟೊಂದು ಫೈನಾನ್ಷಿಯಲಿ ಸ್ಟೇಬಲ್ ಇರಲ್ಲ. ಅವರು ಕಾಲೇಜ್ ಫೀಸ್ ಕಟ್ಟೋದೇ ಕಷ್ಟ ಇರುತ್ತೆ. ಸೊ ಬಟ್ ಆದರೆ ಓದಬೇಕು ಅಂತಿರೋರು ಏನೋ ಒಂದು ಸರ್ಕಸ್ ಮಾಡ್ತಿರ್ತಾರೆ, ಮನೇಲಿ ಕೆಲಸ ಮಾಡ್ಕೊಂಡು ಬರೋದು ಹೋಗೋದು, ಅಲ್ಲಿ ಟೈಮ್ ಸಿಕ್ಕಿದಾಗ ಲೈಬ್ರರಿಲಿ ಓದ್ಕೊಳ್ಳೋದು, ಆ ಥರ. ಬಟ್ ಈ ಥರ ಒಂದು ಇನಿಷಿಯೇಟಿವಿಂದ ಅವ್ರಿಗೆ ತುಂಬ ಬೆನಿಫಿಟ್ ಆಗುತ್ತೆ. ಆ್ಯಕ್ಚುಲಿ ಮೇಡಮ್ ಇದೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಮೇಡಮ್ ಹೇಳಿದ್ ನೋಡಿದ್ರೆ ನಾನು ಒಂಥರ ವಿಕ್ಟಿಮ್ ಈ ಒಂದು ಇದರಲ್ಲಿ. ಯಾಕಂದರೆ ನಾನು 2009-10 ನಾನು ಡಿಗ್ರಿ ಪಾಸ್ಔಟ್ ಮಾಡಿ ಅಪ್ಲೈಮೆಂಟಿಗೆ ಜಾಯ್ನ್ ಆಗ್ತೀನಿ ಬೆಂಗಳೂರು ಯೂನಿವರ್ಸಿಟಿನಲ್ಲಿ. ಒಂದು 2 months ಕಾಲೇಜಿಗೆ ಹೋಗ್ತೀನಿ. ಆ ಟೈಮಲ್ಲಿ ನಮ್ಮ ತಂದೆಗೆ ಓಪನ್ ಹಾರ್ಟ್ ಸರ್ಜರಿ ಆಗುತ್ತೆ. ಸೊ ಐ ಡ್ರಾಪ್ ಔಟ್ ಅಲ್ಲಿ. ಅದು ಬಿಟ್ಟು ನಾನು ಸಿವಿಲ್ ಎಕ್ಸಾಮ್ಸ್ ಓದಿ ಈ ಡಿಪಾರ್ಟ್ಮೆಂಟಿಗೆ ಬರ್ತೀನಿ. ಸೊ ಆ ಥರ ಎಷ್ಟೋ ಜನಕ್ಕೆ ಆಗಿರುತ್ತೆ. ಬಟ್ ಈ ಥರ ಒಂದು ಹೆಲ್ಪ್ ಸಿಕ್ಕಿದಾಗ ಅವ್ರು ನೆಕ್ಸ್ಟ್ ಅವ್ರ ಎಜುಕೇಷನ್ನ ಕಂಟಿನ್ಯೂ ಮಾಡೋದಕ್ಕೆ ಒಂದು ಆಪರ್ಚುನಿಟಿ ಸಿಗುತ್ತೆ ಅವ್ರಿಗೆ. ಸೊ ಆಲ್ ದ ಬೆಸ್ಟ್ ಮೇಡಮ್, ಇದು ಒಳ್ಳೇದಾಗಲಿ. ರೂರಲ್ ಎಸ್ಪೆಷಲಿ ರೂರಲ್ ಸ್ಟೂಡೆಂಟ್ಸ್ಗೆ ನಿಮ್ಮಿಂದ ಹೆಲ್ಪ್ ಸಿಗುತ್ತೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲಿಗೆ ಈ ಕಾರ್ಯಕ್ರಮದ ಆಯೋಜಕರಾದ ಮೇಡಮ್ ಅವರಿಗೆ ಸರ್ಕಾರದ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳಕ್ ಬಯಸ್ತೇನೆ. ಸರ್ಕಾರದ ಒಂದು 50% ಕೆಲಸನ ಮೇಡಮ್ ಅವರು ಇನ್ಮೇಲೆ ಮಾಡೋದಕ್ಕೆ ಜವಾಬ್ದಾರಿ ತಗೊಂಡಿದ್ದಾರೆ. ಮುಖ್ಯವಾಗಿ IEC ಆಕ್ಟಿವಿಟೀಸ್ ವಿವಿಧ ಇಲಾಖೆಗಳಿಂದ ನಾವು ಏನ್ ಮಾಡಬೇಕಾಗಿತ್ತು, ಸರ್ಕಾರದಿಂದ ವಿದ್ಯಾರ್ಥಿಗಳಿಗೆ
ಯಾವ್ಯಾವ ಕೋರ್ಸ್ಗೆ ಯಾವ್ಯಾವ ಸೌಲಭ್ಯ ಸಿಗ್ತಾ ಇದೆ, ಎಷ್ಟು ಫೀಸ್ ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ನಿಮ್ಮ ಮನೆ ಬಾಗಿಲಿಗೆ ಬರಬೇಕಾಗಿತ್ತು. ಅದನ್ನು ಇವತ್ತು ಮೇಡಮ್ ಅವರು ಡಿಜಿಟಲಿಯಾಗಿ ಅದನ್ನು ನಿಮ್ಮೆಲ್ಲರಿಗೂ ತಲುಪಿಸೋ ಪ್ರಯತ್ನಕ್ಕೆ ಒಂದು ನಾಂದಿ ಹಾಡಿದ್ದಾರೆ. ಅದಕ್ಕೆ ನಾನು ಅವ್ರಿಗೆ ಸರ್ಕಾರ ಪರವಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ. ತಮಗೆಲ್ಲ ಗೊತ್ತಿದೆ, ಸರ್ಕಾರದಲ್ಲಿ ವಿವಿಧ ಇಲಾಖೆಗಳಿವೆ. ಒಂದೊಂದು ಸಮುದಾಯಕ್ಕೆ ಕೂಡ ಒಂದೊಂದು ಇಲಾಖೆ ಇದೆ. ಎಲ್ಲ ರೀತಿಯ ಸಮುದಾಯಗಳ ಒಳಗೊಂಡಂತೆ ಎಲ್ಲರಿಗೂ ಸಹ ಸ್ಕಾಲರ್ಶಿಪ್ ಕೊಡೋದು. ಶೆಡ್ಯೂಲ್ಡ್ ಕಾಸ್ಟ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದೆ. ಕಷ್ಟ ಜಾತಿಯ ಒಟ್ಟು 10 ಲಕ್ಷ ಇನ್ಕಮ್ ಇರೋರು ವಿದ್ಯಾರ್ಥಿಗಳು ಕೂಡ ಸ್ಕಾಲರ್ಶಿಪ್ ಕೊಡುತ್ತೆ, ಇನ್ಕ್ಲೂಡಿಂಗ್ ಮ್ಯಾನೇಜ್ಮೆಂಟ್ ಕೋಟಾ. ವಿದ್ಯಾರ್ಥಿ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ನರ್ಸಿಂಗ್, DEd, MBBS ಹೋದ್ರು ಕೂಡ ಅವ್ರಿಗೆ 33% ರಿಯಂಬರ್ಸ್ ಆಗುತ್ತೆ. ಅದೇ ರೀತಿ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದೆ, ಸಿಸ್ಟರ್ ಕನ್ಸರ್ನ್ ಡಿಪಾರ್ಟ್ಮೆಂಟ್. ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ ಅವ್ರಿಗೂ ಸಹ ಮ್ಯಾನೇಜ್ಮೆಂಟ್ ಕೋಟಾ ಕೂಡ ಕೊಡುತ್ತೆ. OBC ಡಿಪಾರ್ಟ್ಮೆಂಟ್ ಇದೆ, ತಮಗೆಲ್ಲ ಗೊತ್ತಿದೆ, ಕ್ಯಾಟಗರಿ 1, 2A, 2B, 3A, 3B ಮಕ್ಕಳಿಗೋಸ್ಕರ ಅವ್ರಿಗೆ ಸ್ಕಾಲರ್ಶಿಪ್ ಆ ಡಿಪಾರ್ಟ್ಮೆಂಟ್ ಇಂದ ಫ್ರೀ ರಿಇಂಬರ್ಸ್ಮೆಂಟ್ ಕೊಡ್ತಾರೆ. ಅದೇ ರೀತಿ ಆದಿವಾಸಿ ಡೆವಲಪ್ಮೆಂಟ್ ಬಂಡಲ್ ಇದೆ, ಬ್ರಾಹ್ಮಿನ್ ಡೆವಲಪ್ಮೆಂಟ್ ಬೋರ್ಡ್ ಇದೆ, ಮೈನಾರಿಟಿ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇದೆ. ಸೊ ಯಾವುದೇ ಒಬ್ಬ ವಿದ್ಯಾರ್ಥಿ ತಮ್ಮ ಉನ್ನತ ಶಿಕ್ಷಣದಿಂದ ವಂಚಿತರಾಗಬಾರದು ಅನ್ನೋದು ಉದ್ದೇಶದಿಂದ ಸರ್ಕಾರ ಎಲ್ಲ ಕಾರ್ಯಕ್ರಮಗಳನ್ನ ತೆಗೆದುಕೊಳ್ತಾ ಇದೆ. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವು ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಗುರಿನೇ ಇರೋದಿಲ್ಲ, ಅಲ್ಲಿ ಅವರು ಟಾರ್ಗೆಟೇ ಬರ್ತಾ ಇಲ್ಲ, ಅರ್ಜಿಗಳೇ ಬರ್ತಾ ಇಲ್ಲ. ಮೈನಾರಿಟಿ ಡೆವಲಪ್ಮೆಂಟ್ ಅಲ್ಲಿ ಸುಮಾರು ಅರ್ಜಿಗಳೇ ಬರೋದಿಲ್ಲ. ಕೆಲವರು ಅರ್ಜಿ ಹಾಕಕ್ಕೂ ಒಂದು ಗೈಡೆನ್ಸ್ ಇರೋದಿಲ್ಲ, ಇನ್ನು ಕೆಲವರು ಹಾಕೋದು ಇಲ್ಲ. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲೇ ನಾವು ಮ್ಯಾನೇಜ್ಮೆಂಟ್ ಕೋಟಾ ಕೂಡ ಸ್ಕಾಲರ್ಶಿಪ್ ಕೊಡ್ತೀವಿ ಅಂತ ಹೇಳಿ ಪಾಲಿಸಿ ಅನೌನ್ಸ್ ಮಾಡೋಕ್ಕಿಂತ ಮುಂಚೆ ನಮಗೆ ಸುಮಾರು ಅಪ್ಲಿಕೇಶನ್ಸ್ ಬರ್ತಾ ಇರೋದು. ಬಟ್ ಈಗ ಪಾಲಿಸಿ ಅನೌನ್ಸ್ ಮಾಡಿದೀವಿ, 20,000ಕ್ಕೆ ನಿಂತೋಗಿದೆ. ಅದಕ್ಕೆ ಮೊದಲು ನಮಗೆ ಎನ್ಕ್ವೈರೀಸ್ ಸುಮಾರು 50,000 ಬಂದಿದೆ, ಬಟ್ ಹಾಕೋದಿಲ್ಲ. ಸೊ ಒಂದು ಅವರಿಗೆ ಮಾಹಿತಿ ಕೊರತೆ ಇದೆ ಅಂತಾನು ನಾನು ಭಾವಿಸ್ತೇನೆ. ಸೊ ಮೇಡಮ್ ಅವರು ಅಷ್ಟೇ ಲಾಸ್ಟ್ ಟೈಮ್ ಕೋಆರ್ಡಿನೇಷನ್ ಮಾಡಿಕೊಂಡು ಸುಮಾರು ಒಂದು 20 ರಿಂದ 30 ಮಕ್ಕಳಿಗೆ ಸ್ಕಾಲರ್ಶಿಪ್ಗೆ ಅರ್ಜಿಗಳನ್ನ ನಾನು ಹೇಳಿದೆ, ಮೇಡಮ್ ಆಧಾರ್ ನಂಬರ್ ಒಂದು ಕಳಿಸ್ಕೊಡಿ, ಕ್ಯಾಸ್ಟ್ ಸರ್ಟಿಫಿಕೇಟ್ ಪ್ಲಸ್ ಒಂದು CET ಕೌನ್ಸಿಲಿಂಗ್ ನಂಬರ್ ಒಂದು ಕಳಿಸ್ಕೊಡಿ, ನಾವು ಹಾಕ್ಸ್ಕೊಡ್ತೀವಿ ಅಂತ. ಅದೇ ರೀತಿ ಅವರಿಗೆಲ್ಲ ಹಾಕಿಸಿ ಸ್ಯಾಂಕ್ಷನ್ ಮಾಡಿದ್ವಿ. ದೇ ಆರ್ ಇನ್ ದ ಪ್ರೊಸೆಸ್ ಆಫ್ ಗೆಟಿಂಗ್ ದಿ ಅಮೌಂಟ್. ಸರ್ಕಾರದಲ್ಲಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಫಂಡ್ ಶಾರ್ಟೇಜ್ ಇಲ್ಲ. ಸೊ ಈ ಯೋಜನೆಯನ್ನ ನೀವು ಸದುಪಯೋಗ ಪಡಿಸ್ಕೊಳ್ಬಹುದು. ಮತ್ತೆ ಮೇನ್ ಆಗಿ ಈ ವೆಬ್ಸೈಟ್ ಮೇಡಮ್ ಜೊತೆ ಬೆಳಿಗ್ಗೆ ಡಿಸ್ಕಸ್ ಮಾಡ್ತಿದ್ದೆ. ಮೇಡಮ್ ಸ್ಕಾಲರ್ಶಿಪ್ ಅಂತ ಏನಾದ್ರು ಹಾಕಿದ್ರೆ ಆಯಾ ಡಿಪಾರ್ಟ್ಮೆಂಟ್ಗೆ ರೂಟ್ ಮಾಡಿ ಅಪ್ಲಿಕೇಶನ್ಸ್, ಸೊ ದಟ್ ನಾವೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಸಂಬಂಧಪಟ್ಟ ಸ್ಟೂಡೆಂಟ್ಸ್ನ ಕಾಂಟ್ಯಾಕ್ಟ್ ಮಾಡಿ ಅವರು ಯಾವ ಕೋರ್ಸ್ ಯಾವ ಸ್ಕಾಲರ್ಶಿಪ್ ಅಲ್ಲಿ ಫಿಟ್ ಆಗ್ತಾರೆ ಅಂತ ನೋಡ್ಕೊಂಡು ನಾವೇ ಅಪ್ಲಿಕೇಶನ್ ಹಾಕ್ಸ್ಕೊಡ್ತೀವಿ. ಈಗೆಲ್ಲಾನು ಸಹ ಪೇಪರ್ಲೆಸ್ ಆಗಿದೆ. ನೀವು CET ಕೌನ್ಸಿಲಿಂಗ್ ಹಾಕಿದ ತಕ್ಷಣ ನೀವು ಯಾವ ಕಾಲೇಜಲ್ಲಿ ಸೇರ್ಕೊಂಡಿದ್ರಿ, ಕೌನ್ಸಿಲಿಂಗ್ ಯಾವಾಗ ಆಯ್ತು ಏನು ಅಂತೆಲ್ಲ ಬಂದ್ಬಿಡುತ್ತೆ. ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಹಾಕಿದ್ರೆ ಕಂಪ್ಲೀಟ್ ಆಗಿ ನಿಮ್ಮ ಜಾತಿ, ಇನ್ಕಮ್ ಎಲ್ಲ ಬರುತ್ತೆ. ಆಧಾರ್ ನಂಬರ್ ಹಾಕಿದ ತಕ್ಷಣ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಬರುತ್ತೆ. ನಿಮ್ಗೆ ಯಾವುದೇ ರೀತಿ ಅಪ್ಲೋಡ್ ಮಾಡುವಂತ ಅವಶ್ಯಕತೆ ಇಲ್ಲ, ಎಲ್ಲ ಫಿಂಗರ್ ಟಿಪ್ಸ್ ಆಗುತ್ತೆ. ನಾವು ಮೊಬೈಲ್ ಇಟ್ಕೊಂಡು ಫೋನ್ ಪೇ ಮಾಡ್ತೀವಿ, ಅದರಲ್ಲಿ OTT ನೋಡ್ತೀವಿ, ಎಲ್ಲ ಮಾಡ್ತೀವಿ. ಬಟ್ ನಮ್ಗೆ ಇನ್ನೂ ಆಶ್ಚರ್ಯ ಅಂತ ಹೇಳಿದ್ರೆ, ನನ್ನಲ್ಲಿ ಬೆಳಿಗ್ಗೆಯಿಂದ 10 ರಿಂದ 11 ಗಂಟೆವರೆಗೂ ನನಗೆ ಸುಮಾರು BTech ಸ್ಟೂಡೆಂಟ್ಸ್ ನನ್ನ ಅಪ್ಲಿಕೇಶನ್ ಹಾಕಕ್ಕೆ ಬಂದಿಲ್ಲ, ಪ್ರೈಸ್ ಮನಿ ಅಪ್ಲಿಕೇಶನ್ ಹಾಕಕ್ಕೆ ಬಂದಿಲ್ಲ, ಗೈಡ್ ಮಾಡಿ ಅಂತ ಬರ್ತಾರೆ. ಸೊ ಇವತ್ತು ನಮಗೆ ಡಿಜಿಟಲ್ ಡಿವೈಡ್ ಅನ್ನೋದು ನಾವು ಇನ್ನೂ ಬಿಟ್ಟಿಲ್ಲ, ಇನ್ನೂ ಹೋಗಿಲ್ಲ. ಅದು ಅಂದ್ರೆ ನಾವು ಯೂಸ್ ಮಾಡ್ಕೊಳ್ತಾ ಇಲ್ಲ, ಮೊಬೈಲ್ನ ಬೇರೆ ರೀತಿಯೆಲ್ಲ ಯೂಸ್ ಮಾಡ್ಕೊಳ್ತಾ ಇದ್ದೀವಿ, ನಿಜವಾಗಿರೋ ಕೆಲಸಗಳು ಯೂಸ್ ಮಾಡ್ಕೊಳ್ತಾ ಇಲ್ಲ ಅನ್ನೋದು ನನ್ನ ಭಾವನೆ. ಹಾಗಾಗಿ ಎಲ್ಲ ಒಂದು ಇಂಟಿಗ್ರೇಟೆಡ್ ಪೋರ್ಟಲ್ ಒಂದು ಹೇಳಿದ್ನಲ್ಲ, ಒಂದು ನಾವು ಈ ಗವರ್ನೆನ್ಸ್ ಇಲಾಖೆ ಈ ಇನಿಷಿಯೇಟಿವ್ ತಗೋಬೇಕಾಗಿತ್ತು, ಅದನ್ನ ಇನಿಷಿಯೇಟಿವ್ ಮೇಡಮ್ ತಗೊಂಡಿದ್ದಾರೆ. ಅವರು ತುಂಬಾ ಸಹನೆಯಿಂದ ಈ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮೆಲ್ಲರ ಸಹಕಾರ ಇದ್ದೇ ಇರುತ್ತೆ ಅಂತ ನಾನು ತಿಳಿಸ್ತಾ, ಈ ವಿಷಯದಲ್ಲಿ ಮೇಡಮ್ ಸ್ಕಾಲರ್ಶಿಪ್ ಸಂಬಂಧಪಟ್ಟಂತೆ ಎನಿ ಟೈಮ್ ನನ್ನ ಪರ್ಸನಲ್ ನಂಬರೇ ನಾನು ನಮ್ಮ ಚೇಂಬರ್ ಹಾಕ್ಸಿದ್ದೀನಿ. ಎನಿ ಟೈಮ್ ಯಾರು ಬೇಕಾದ್ರೂ ತಗೊಂಡೋಗಪ್ಪ, ನಾನು ಎನಿ ಟೈಮ್ ವಿತ್ ಯು ಅಂತ ಹೇಳಿ. ಸೊ ಅದೇ ರೀತಿ ನಿಮಗೆ ನೀವು ಇನ್ಫ್ಲೂಯೆನ್ಸ್ ಮಾಡಬೇಕಾದ್ರೆ ಇದು ಮಾಡಿದ್ರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಸಿಗುವ ಸೌಲಭ್ಯಗಳು ಪಟ್ಟಿ ಕೂಡ ಬೇಕಾದ್ರೆ ನಾನು ಮೇಡಮ್ ಹೋಗಿ ಕಳಿಸ್ತೀನಿ. ಅದನ್ನು ನೀವು ತಗೊಂಡು ಮಾಡಿ ಒಂದು ಈ ಮಾಹಿತಿಯನ್ನ ಅರ್ಹ ಫಲಾನುಭವಿಗಳಿಗೆ ಹೋಗ್ಲಿ, ನಮ್ಮ ರಾಜ್ಯ ಶಿಕ್ಷಣದಲ್ಲಿ ಮುಂದೆ ಬರಲಿ ಅಂತ ಆಶಿಸುತ್ತಾ ಮೇಡಮ್ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು. ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾ ಕರ್ನಾಟಕ ಇದರ ರಾಜ್ಯ ಸಮಿತಿಯ ಉಪಾಧ್ಯಕ್ಷ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಸಂಸ್ಥೆಯನ್ನು ವಿದ್ಯಾರ್ಥಿಗಳಿಗೋಸ್ಕರ ಮಂಗಳೂರಿನಲ್ಲಿ ಕೆರಿಯರ್ ಫಾರ್ಚೂನ್ ಎಜುಕೇಷನ್ ಪ್ರೈವೇಟ್ ಲಿಮಿಟೆಡ್ ಎಂಬ ಸಂಸ್ಥೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಇವತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಕ್ರಾಂತಿಯ ದಿನ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಬಹುಶಃ ಶಹನಾ ಮೇಡಮ್ ಅವರು ನಿರಂತರ ಕಳೆದ 5 ವರ್ಷಗಳಿಂದ ನಿರಂತರವಾಗಿ ತನ್ನ ಶ್ರಮವನ್ನು ವಹಿಸಿ ಈ ಒಂದು ಸಂಸ್ಥೆಯನ್ನು, ಈ ಒಂದು ಯೋಜನೆಯನ್ನು ಹಮ್ಮಿಕೊಂಡಿರುವುದು ಕರ್ನಾಟಕ ರಾಜ್ಯದ ಎಲ್ಲ ವೃತ್ತಿಪರ ಕೋರ್ಸ್ಗಳಿಗೆ ಪ್ರವೇಶವನ್ನು ಬಯಸುವ ವಿದ್ಯಾರ್ಥಿಗಳಿಗೆ ಒಂದು
ದೊಡ್ಡ ಮಟ್ಟದ ಒಂದು ತನ್ನ ಸಂಸ್ಥೆಯ ಮೂಲಕ ವಿದ್ಯಾರ್ಥಿಗಳ ನೆರವು ನೀಡುವಂತ ಯೋಜನೆ ಮಾಡಿರುವುದು ದೊಡ್ಡ ಶ್ಲಾಘನೆ ಅಂತ ಹೇಳಲಿಕ್ಕೆ ಅತ್ಯಂತ ಸಂತಸ ವ್ಯಕ್ತಪಡಿಸ್ತಾ ಇದ್ದಾರೆ. ಬಹುಶಃ ಇವತ್ತು ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ನಾವೆಲ್ಲರೂ ಇರ್ಬೋದು. ಸಮಾಜದಲ್ಲಿ ವಿವಿಧ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರುವಂತಹ ಸಾಧಕರ ಜೊತೆ ವೇದಿಕೆಯನ್ನು ಹಂಚಿಕೊಂಡಿರುವುದು ಕೂಡ ನನಗೆ ಅತ್ಯಂತ ಸಂತಸವನ್ನು ತಂದಿದೆ. ಇವತ್ತು ಈ ಒಂದು ಸೇವೆ ಇವತ್ತೇನು ಹಮ್ಮಿಕೊಟ್ಟು ಇವತ್ತು ಶಹನಾ ಮೇಡಮ್ ರವರು ತನ್ನ ನಿರಂತರ ಪ್ರಾಮಾಣಿಕತೆ, ನಿಷ್ಠೆ ಮತ್ತು ಶ್ರಮದಿಂದ, ನಾನು ಲಾಸ್ಟ್ 2-3 ವರ್ಷಗಳಿಂದ ಅವ್ರನ್ನ ಯಾವಾಗಲೂ ಭೇಟಿಯಾದಾಗ ಅವರು ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ಒಂದು ದೊಡ್ಡ ಮಟ್ಟದ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದೇನೆ, ನಿಮ್ಮೆಲ್ಲರ ಸಹಕಾರ ಬೇಕು, ಅದಷ್ಟು ಸುಲಭ ಇಲ್ಲ, ಆ ಯೋಜನೆ ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ಖಾಲಿ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ನಿಮ್ಮ ಕೂಡ ಬೆಂಬಲ ಬೇಕು ಅಂತ ಯಾವಾಗಲೂ ನಮ್ಮ ಹತ್ರ ವಿಷಯವನ್ನು ತಿಳಿಸ್ತಾ ಇದ್ರು. ನಾವು ಕೂಡ ಯಾವಾಗಲೂ ಅವರ ಕಾರ್ಯಕ್ರಮಕ್ಕೆ, ಅವರ ವಿದ್ಯಾರ್ಥಿಗಳಿಗೆ ನೀಡುವಂತಹ ಪ್ರೋತ್ಸಾಹಕ್ಕೆ, ಅವರ ಒಂದು ಸಮಾಜಮುಖಿ ಚಿಂತನೆಗೆ ನಮ್ಮ ಬೆಂಬಲ ಯಾವಾಗಲೂ ಅವರ ಜೊತೆ ಇದೆ ಅಂತ ಹೇಳಿ ನಾವು ಅವರಿಗೆ ಪ್ರೋತ್ಸಾಹದ ಮಾತುಗಳನ್ನು ಆಡ್ತಾ ಇದ್ದೇವೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ವೃತ್ತಿಪರ ಕೋರ್ಸ್ಗಳಿಗೆ ಪ್ರವೇಶವನ್ನು ಬಯಸುವ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಗೊಂದಲ ಇದೆ. ಯಾವ ಕಾಲೇಜಿಗೆ ಸೇರಬೇಕು, ಯಾವ ಕೋರ್ಸ್ ಅನ್ನು ಆಯ್ಕೆ ಮಾಡಬೇಕು, ಯಾವ ಸ್ಥಳದಲ್ಲಿ ಶಿಕ್ಷಣವನ್ನು ಮುಂದುವರಿಸಬೇಕು ಎಂಬ ಗೊಂದಲ ಇದೆ. ಈಗ ಇರುವ ಟ್ರೆಂಡ್ ಹೇಗೆ ಅಂತ ಹೇಳಿದ್ರೆ, ಜೊತೆ ಇರುವ ಫ್ರೆಂಡ್ ಯಾವ ಕೋರ್ಸ್ ಸೆಲೆಕ್ಟ್ ಮಾಡ್ತಾರೆ, ನಾನು ಕೂಡ ಅದೇ ಕಾಲೇಜಿಗೆ ಹೋಗ್ತೇನೆ ಅಂತ ಹೇಳಿ ತಂದೆ ತಾಯಿ ಹತ್ರ ಹೇಳೋದು. ಆ ಕೋರ್ಸ್ ಬಗ್ಗೆ ಗೊತ್ತುಗುರಿ ಅಥವಾ ದೂರದೃಷ್ಟಿ ಯಾವುದು ಕೂಡ ಆ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಗೆ ಇಲ್ಲ. ಇದನ್ನೆಲ್ಲ ತಂದೆ ತಾಯಿಯಂದಿರಿಗೂ ಕೂಡ ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ಕಡೆ ಅವರು ಕೂಡ ಒಂದು ಇಕ್ಕಟ್ಟಿನಲ್ಲಿ ಸಿಕ್ಕಿ ಹಾಕೊಳ್ತಾರೆ. ನನ್ನ ಮಗಳು ಹೇಳ್ತಾ ಇದ್ದಾರೆ, ನಾನು ಇದೇ ಕೋರ್ಸ್ ಮಾಡಬೇಕು, ನಾನು ಇನ್ನು ಬೇರೆ ಕೋರ್ಸ್ ಹೇಳಿ ನಾಳೆ ಆ ಕೋರ್ಸ್ ಅಲ್ಲಿ ಅವರಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ಮತ್ತೆ ನನ್ನಿಂದಾಗಿ ಏನಾದ್ರೂ ಸಮಸ್ಯೆ ಆಗ್ತದೆ ಅಂತ ಹೇಳಿ ಆ ಒಂದು ಆತಂಕ ಕೂಡ ಆ ಒಂದು ತಂದೆ ತಾಯಿ ಅವರ ಅಲ್ಲಿ ಬರುವಂತದ್ದು. ಇಂತಹ ಒಂದು ಸಂದರ್ಭದಲ್ಲಿ ಒಂದು ದೊಡ್ಡ ಶೈಕ್ಷಣಿಕ ಕ್ರಾಂತಿಯನ್ನು ಮಾಡಲು ಹೊರಟಿರುವಂತಹ ನಮ್ಮ ಆತ್ಮೀಯರು, ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ನಿರಂತರವಾಗಿ ಉತ್ತಮವಾದಂತಹ ಒಂದು ನಾಯಕತ್ವವನ್ನು ವಹಿಸಿರುವಂತಹ ಶಹನಾ ಮೇಡಮ್ ರವರ ಈ ಒಂದು ಯೋಜನೆ ಅಭಿನಂದನಾರ್ಹ ಅಂತ ಹೇಳಿಕೆ ನನಗೆ ಅತ್ಯಂತ ಸಂತಸವನ್ನು ವ್ಯಕ್ತಪಡ್ತಿದ್ದೇನೆ. ಇವತ್ತು ಕರ್ನಾಟಕ ಸರ್ಕಾರ ಏನು ಮಾಡಬೇಕಿತ್ತು ಅದರ ಅರ್ಧ ಕೆಲಸವನ್ನು ಇವತ್ತು ಮೇಡಮ್ ಅವರೇ ಮಾಡ್ತಾ ಇದ್ದಾರೆ. ಇದು ದೊಡ್ಡ ಮಟ್ಟದ ಶೈಕ್ಷಣಿಕ ಯೋಜನೆ. ಇದು ಅವರಿಗೆ ನಾನು ಈ ಒಂದು ವೇದಿಕೆಯಲ್ಲಿ ನನ್ನ ಶುಭ ಹಾರೈಕೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನನ್ನ ಒಂದು ಸಲಹೆ ಇದೆ, ಇದು ಕರ್ನಾಟಕ ಇವತ್ತು ಬೆಂಗಳೂರಿನಲ್ಲಿ ಏನು ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಮೇಡಮ್ ಅವರು ಹಮ್ಮಿಕೊಂಡಿದ್ದಾರೆ. ಇವತ್ತು ಇಡೀ ರಾಜ್ಯದ ಗ್ರಾಮೀಣ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಈ ಒಂದು ಯೋಜನೆ ತಲುಪಬೇಕು. ನೂರಾರು ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಒಂದು ಆಶಾಕಿರಣವಾಗಿ ಈ ಸಂಸ್ಥೆ ಕಾರ್ಯನಿರ್ವಹಿಸಬೇಕು. ಅದಕ್ಕಾಗಿ ಒಂದು ಟೋಲ್ ಫ್ರೀ ನಂಬರ್ ಅನ್ನು ಮೇಡಮ್ ಆರಂಭಿಸಬೇಕೆಂಬ ಮನವಿಯನ್ನು ಕೂಡ ನಾನು ಮಾಡ್ತೇನೆ. ಇವತ್ತು ವಿದ್ಯಾರ್ಥಿಗಳಿಗೆ ಆ ಒಂದು ಟೋಲ್ ಫ್ರೀ ನಂಬರ್ ಮುಖಾಂತರ ಸಂಪರ್ಕಿಸಿ, ಸಂಸ್ಥೆಯನ್ನು ಸಂಪರ್ಕಿಸಿ, ಏನು ತನ್ನ ಶೈಕ್ಷಣಿಕ ಗುರಿಗಳ ಬಗ್ಗೆ ಆ ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳ ಕೇಂದ್ರಗಳು ಕೂಡ ತಾವು ಹಮ್ಮಿಕೊಳ್ಳಬೇಕೆಂಬ ಮನವಿಯನ್ನು ಕೂಡ ನಾನು ಹಮ್ಮಿಕೊಳ್ತಾ ಇದ್ದೇನೆ. ಇವತ್ತು ಮಂಗಳೂರಿನಲ್ಲಿ ತಾವು ಈ ಕಾರ್ಯಕ್ರಮ ಮಾಡೋದಾದ್ರೆ ನಾವು ಸಂಪೂರ್ಣವಾಗಿ ಬೆಂಬಲವನ್ನು ಕೂಡ ನೀಡ್ತೇವೆ. ಎಲ್ಲರೂ ಕೂಡ ಅವರಿಗೆ ಮೇಡಮ್ ಅವರಿಗೆ ಒಂದು ಚಪ್ಪಾಳೆಯನ್ನು ಬಾರಿಸಬೇಕು. ಇದು ದೊಡ್ಡ ಮಟ್ಟದ ಶೈಕ್ಷಣಿಕ ಕ್ರಾಂತಿ, ಯಾರು ಮಾಡದ ಒಂದು ಕೆಲಸವನ್ನು ಇವತ್ತು ಮೇಡಮ್ ಅವರು ಮಾಡಿದ್ದಾರೆ. ಅವರಿಗೆ ದೇವರು ಇನ್ನಷ್ಟು ಆರೋಗ್ಯ ಅನುಗ್ರಹ ನೀಡಲಿ ಎಂಬ ಶುಭ ಹಾರೈಕೆಯನ್ನು ಸಲ್ಲಿಸುತ್ತಾ ನನ್ನ 2 ಮಾತುಗಳನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾಣಿಸ್ತಾ ಇದೆ, ಇದು ಬಂದ್ಬಿಟ್ಟು ನಮ್ಮ ವೆಬ್ಸೈಟ್. ಓಕೆ, ಈ ವೆಬ್ಸೈಟ್ ಅಲ್ಲೇ ಸೊ ವಿ ಆರ್ ಲಾಂಚಿಂಗ್ ದ ಗ್ರೀವೆನ್ಸ್ ಸಪೋರ್ಟ್ ಸೆಟ್. ಮೇನ್ ಆಗಿ ನಾವು ಸ್ಟಾರ್ಟ್ ಮಾಡಿರುವಂತ ಮೋಟಿವ್ ಏನಂತ ಹೇಳಿದ್ರೆ ಸಪೋರ್ಟ್. ಇಲ್ಲಿ ಕಾಣ್ತಿರುವಂತ ವೆಬ್ಸೈಟ್ ಅಲ್ಲಿ ಸೊ ನಿಮಗೊಂದು ಆಪ್ಷನ್ ಇದೆ ಗ್ರೀವೆನ್ಸ್ ಅಂತ ಹೇಳಿ. ಓನ್ಲಿ ಎಜುಕೇಶನ್ ಕೌನ್ಸಿಲಿಂಗ್ ಅಲ್ಲ, ನಿಮಗೆ ಕೆರಿಯರ್ ಕೌನ್ಸಿಲಿಂಗ್ ಆಗಿರ್ಬೋದು, ಇಲ್ಲ ನೀವು 10th ಮಕ್ಕಳಾಗಿರ್ಬೋದು, 12th ಮಕ್ಕಳಾಗಿರ್ಬೋದು, ಇಲ್ಲ ನಂದು ಡಿಗ್ರಿನೇ ಮುಗ್ದಿರ್ಬೋದು. ಎನಿ
ಕೌನ್ಸಿಲಿಂಗ್. ಈಗ ನನಗೆ ಜಾಬ್ ಬಗ್ಗೆ ಕೌನ್ಸಿಲಿಂಗ್ ಬೇಕು, ನಾನು ಬಯಾಲಜಿ ಕೆಮಿಸ್ಟ್ರಿ ಮುಗಿಸಿದ್ದೀನಿ, ಇಲ್ಲ ನಾನು ನಂದು ಇಂಜಿನಿಯರಿಂಗ್ ಮುಗ್ದಿದೆ ಅಂತ ಇರುತ್ತಲ್ವಾ. ಸೊ ಯಾವುದೇ ರೀತಿಯಾದಂತಹ ಕೌನ್ಸಿಲಿಂಗ್ ಸ್ಪೆಷಲಿ, ಸೊ ಇದು ಕೌನ್ಸಿಲಿಂಗ್ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಬುಕ್ ದ ಕೌನ್ಸಿಲಿಂಗ್. ಅಲ್ಲಿ ನಿಮಗೆ ಯಾವುದೇ ಫೀಸ್ ಇರಲ್ಲ, ಏನೂ ಇರಲ್ಲ. ಓಕೆ, ಜಸ್ಟ್ ಬುಕ್ ದ ಕೌನ್ಸಿಲಿಂಗ್. ಅಲ್ಲಿ ನಿಮಗೆ ಒಂದು ಫಾರ್ಮ್ ಇರುತ್ತೆ, ಆ ಫಾರ್ಮ್ ಫಿಲ್ ಮಾಡಿದ್ರೆ ವಿ ವಿಲ್ ಗೆಟ್ ಯುವರ್ ಡಾಟಾ ಅಂಡ್ ನಮ್ಮ ಸಪೋರ್ಟ್ ಟೀಮ್ ಏನ್ ಮಾಡುತ್ತೆ, ದೇ ವಿಲ್ ಕನೆಕ್ಟ್ ಯು. ಸೊ ನೆಕ್ಸ್ಟ್ ದ ವೆರಿ ಇಂಪಾರ್ಟೆಂಟ್ ಇಸ್ ದ ಸ್ಟೂಡೆಂಟ್ ಗ್ರೀವೆನ್ಸ್ ಕಾರ್ನರ್, ವಿಚ್ ಇಸ್ ವಿ ಆರ್ ಶೋಯಿಂಗ್ ಪರ್ಪಲ್ ಅಂತ ಏನು ಕಾಣಿಸುತ್ತೆ, ದಿಸ್ ಇಸ್ ಗ್ರೀವೆನ್ಸ್. ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣ you will have an option. So you will get a first page like this, then you just scroll down. So ಇಲ್ಲಿ ನಿಮಗೆ ಕಾಣುತ್ತೆ ನೋಡಿ. ಸೊ ನಿಮ್ಮ ಹೆಸರು, ನಿಮ್ಮದು ಇಮೇಲ್ ಅಡ್ರೆಸ್, ಫೋನ್ ನಂಬರ್, ಮತ್ತೆ ನೀವು ಯಾವ ಸ್ಟೇಟ್ ಇಂದ, ನಿಮ್ಮ ಕೋರ್ಸ್, ಯಾವ ಬ್ಯಾಚ್ ನೀವು ಓದ್ತಾ ಇದ್ದೀರಾ. ನೀವು ಫಸ್ಟ್ ಇಯರ್ ಆಗಬೇಕು, ಸೆಕೆಂಡ್ ಇಯರ್ ಆಗಬೇಕು, ಏನೂ ಇಲ್ಲ. ಇಫ್ ಯು ಆರ್ ಡೂಯಿಂಗ್ MSc ಆಲ್ಸೋ ವಿ ಹ್ಯಾವ್ ಎ ಸಪೋರ್ಟ್ ಸೆಲ್. ಓಕೆ, ಅದಾದ್ಮೇಲೆ ನೀವು ಇಲ್ಲಿ ಬಂದ್ರೆ ನಿಮಗೆ ಸೆಲೆಕ್ಟೆಡ್ ಇಶ್ಯೂಸ್ ಅಂತ ಇರುತ್ತೆ. ಇಲ್ಲಿ ನೋಡ್ಬೋದು ನೀವು ಸೆಲೆಕ್ಟೆಡ್ ಇಶ್ಯೂಸ್. ಅದರಲ್ಲಿ ನಿಮಗೆ ಅಡ್ಮಿಷನ್ ರಿಲೇಟೆಡ್ ಆಗಿರಬಹುದು, ಇಲ್ಲಿ ನೀವು ನೋಡಬಹುದು ಅಡ್ಮಿಷನ್ ರಿಲೇಟೆಡ್, ಫೀಸ್ ರಿಲೇಟೆಡ್, ಸ್ಕಾಲರ್ಶಿಪ್, ಎಜುಕೇಶನ್ ಲೋನ್. ಇದು ನೀವು ಯಾವುದೇ ಕ್ಲಿಕ್ ಮಾಡಿದ್ರು, ಈಗ ಫಾರ್ ಎಕ್ಸಾಂಪಲ್ ನೀವು ಎಜುಕೇಶನ್ ಲೋನ್ ಇಶ್ಯೂ ಬಗ್ಗೆ ನೀವು ಕ್ಲಿಕ್ ಮಾಡಿದ್ರೆ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಡೈರೆಕ್ಟ್ಲಿ ಕನೆಕ್ಟೆಡ್ ವಿತ್ ದ ವಿದ್ಯಾಶ್ರೀ ಪೋರ್ಟಲ್. ಸೊ ವಿದ್ಯಾಶ್ರೀ ಅಂತ ಗೊತ್ತಿರುತ್ತೆ ನಿಮಗೆ. ವಿದ್ಯಾಶ್ರೀ ಪೋರ್ಟಲ್ ಅಲ್ಲಿ ನಿಮಗೆ ಎಲ್ಲಾ ಲೋನ್ಗಳು ಈಗ ಅಪ್ಲೈ ಆಗೋದು. ನೀವು ಎಜುಕೇಶನ್ ಲೋನ್ ಯಾವುದೇ ಬ್ಯಾಂಕ್ ಇಂದ ನಿಮಗೆ ಈಗ ಡೈರೆಕ್ಟ್ ಆಗಿ ಕೊಡ್ತಾ ಇಲ್ಲ, ರೈಟ್? ಸೊ ನೀವು ವಿದ್ಯಾಶ್ರೀ ಪೋರ್ಟಲ್ ಅಂತ ಏನಿದೆ ನೀವು ಫಿಲ್ ಮಾಡಬೇಕು. ಫಿಲ್ ಮಾಡಿದ ತಕ್ಷಣ ನಿಮ್ ಡಾಟಾ ನಮಗೆ ಬರುತ್ತೆ. ಆ ಡಾಟಾನ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಡೈರೆಕ್ಟ್ಲಿ ವಿ ಕನೆಕ್ಟೆಡ್ ಇನ್ ಟು ದ ಪರ್ಟಿಕ್ಯುಲರ್ ಬ್ಯಾಂಕ್ಸ್. ಫಾರ್ ಎಕ್ಸಾಂಪಲ್ ನಿಮಗೆ ICICI ಅಪ್ರೂವಲ್ ಆಗಿದೆ ಅಂತ ಹೇಳಿದ್ರೆ ವಿ ವಿಲ್ ಸೆಂಡ್ ದಿಸ್ ಡಾಕ್ಯುಮೆಂಟ್ ಟು ದ ICICI. ಅಂತ ಕಂಟಿನ್ಯೂ ಆಗಿ ನಮ್ಮ ಟೀಮ್ ಫಾಲೋ ಅಪ್ ಮಾಡ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಇನ್ನೊಂದು ಏನಂತ ಹೇಳಿದ್ರೆ ಫೀಸ್ ರಿಲೇಟೆಡ್. ಈಗ ಫೀಸ್ ರಿಲೇಟೆಡ್ ಅಂದ್ರೆ ಕಾಲೇಜ್ ಫೀಸ್ ಆಗಿರ್ಬೋದು. ಫಸ್ಟ್ ವಿ ವಿಲ್ ಚೆಕ್ ಇಟ್ ವಾಟ್ ಇಸ್ ದ ಇಶ್ಯೂಸ್ ಅಂತ ಹೇಳಿ, ದೆನ್ ವಿ ವಿಲ್ ಗೋ ಫಾರ್ ದ ಸೊಲ್ಯೂಷನ್. ನೆಕ್ಸ್ಟ್ ಈಗ ಏನಂತ ಹೇಳಿದ್ರೆ ಸ್ಕಾಲರ್ಶಿಪ್ ರಿಲೇಟೆಡ್. ಈಗ ಸ್ಕಾಲರ್ಶಿಪ್ ಅಂದ್ರೆ ನಿಮಗೆ ಗೊತ್ತಿರಬಹುದು, ಮೆಡಿಕಲ್ಗೆ, ಇಂಜಿನಿಯರಿಂಗ್ಗೆ ತುಂಬಾ ಸ್ಕಾಲರ್ಶಿಪ್ಸ್ ಇದೆ. ನಾಟ್ ಓನ್ಲಿ ಗವರ್ಮೆಂಟ್, ವಿ ಹ್ಯಾವ್ ಸೋ ಮೆನಿ ಅದರ್ ಇನ್ಸ್ಟಿಟ್ಯೂಟ್. ಈಗ MNC ಕಂಪನಿಗಳದ್ದು ಸ್ಕಾಲರ್ಶಿಪ್ ಎಷ್ಟು ಚೆನ್ನಾಗಿ ಗೊತ್ತಿದೆ. ವಿ ಹ್ಯಾವ್ ಇನ್ಫೋಸಿಸ್ ಸ್ಕಾಲರ್ಶಿಪ್, ವಿ ಹ್ಯಾವ್ ಜಿಂದಾಲ್, ರಿಲಯನ್ಸ್, ಈ ರೀತಿ ತುಂಬಾ ಕಂಪನಿಗಳು ನಮಗೆ ಎಜುಕೇಶನ್ ಅಂದ್ರೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. ಸೊ ನೀವು ಸ್ಕಾಲರ್ಶಿಪ್ ಫಾರ್ಮ್ ಫಿಲ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಈಗ ನೀವು SC ಡಿಪಾರ್ಟ್ಮೆಂಟ್ ಗೆ ಫಿಲ್ ಮಾಡ್ತಿದ್ದೀರಾ ಅನ್ಕೊಳ್ಳಿ. ಸೊ ನೀವು ಇಲ್ಲಿ ಫಿಲ್ ಮಾಡಿರುವಂತಹ SC ಡಿಪಾರ್ಟ್ಮೆಂಟ್ ಸ್ಕಾಲರ್ಶಿಪ್ ಇಲ್ಲಿ ಡೈರೆಕ್ಟ್ಲಿ ರೀಚ್ ಟು ದ ಕರ್ನಾಟಕ ಗವರ್ಮೆಂಟ್ SC ಡಿಪಾರ್ಟ್ಮೆಂಟ್ ಗೆ ಹೋಗುತ್ತೆ. ಓಕೆ, ಸೊ ಇಲ್ಲಿ ನೀವು ಏನ್ ಫಿಲ್ ಮಾಡ್ತೀರಾ ಡಾಟಾ, ಇಟ್ ವಿಲ್ ಬಿ ಡೈರೆಕ್ಟ್ಲಿ ಗೋ ಟು ದ ಕರ್ನಾಟಕ SC ಬೋರ್ಡ್ ಗೆ ಹೋಗುತ್ತೆ. ಸೊ ಅಲ್ಲಿ ಇರುವಂತಹ ಪೀಪಲ್ ಏನಿದ್ರೆ ದೇ ರಿವ್ಯೂ ಯುವರ್ ಅಪ್ಲಿಕೇಶನ್, ರಿವ್ಯೂ ಮಾಡ್ಕೊಂಡು ಆಮೇಲೆ ನಾವು ಕಂಟಿನ್ಯೂಲಿ ವಿ ವಿಲ್ ಫಾಲೋ ವಿತ್ ಅವ್ರ ಜೊತೆ ನಾವು ಫಾಲೋ ಅಪ್ ಮಾಡ್ಕೊಂಡು ವಿ ವಿಲ್ ಗೆಟ್ ದಿಸ್ ಡನ್. ಓಕೆ, ನೆಕ್ಸ್ಟ್ ಅದರಲ್ಲಿ ತುಂಬಾ ಆಪ್ಷನ್ಸ್ ಇದೆ ನಿಮಗೆ. ಎಜುಕೇಶನ್ ರಿಲೇಟೆಡ್ ಆಗಿರ್ಬೋದು, ಈಗ ಕಾಲೇಜ್ ಟ್ರಾನ್ಸ್ಫರ್, ಮೈಗ್ರೇಷನ್, ಇದು ಕೂಡ ಒಂದು ಇಶ್ಯೂನೇ ಎಲ್ಲರಿಗೂ. ಬಿಗಿನಿಂಗ್ ಅಲ್ಲಿ ಒಂದು ಎನರ್ಜಿ ಬಂದು ಬ್ಯಾಂಗ್ಳೂರಿಗೆ ಜಾಯಿನ್ ಆಗ್ತೀರಾ, ಆಫ್ಟರ್ 1 ಇಯರ್ ಓಕೆ ನಮ್ಮೂರೇ ಚೆನ್ನಾಗಿತ್ತಪ್ಪ, ಇದು ಅಷ್ಟು ಸೆಟ್ ಆಗ್ತಿಲ್ಲ, ಎನರ್ಜಿ ಮುಗ್ದೋಗ್ಬಿಡುತ್ತೆ. ಆಮೇಲೆ ಥಿಂಕ್ ಮಾಡ್ತೀವಿ ಕಾಲೇಜಿಂದ ಹೆಂಗೆ ಟ್ರಾನ್ಸ್ಫರ್ ತಗೊಳ್ಳೋದು, ಯಾವ ರೀತಿ ಸರ್ಟಿಫಿಕೇಟ್ ತಗೊಳ್ಳೋದು ಅಂತ ಹೇಳಿ. ಫಾರ್ ದಟ್, ಫಾರ್ ದ ಮೈಗ್ರೇಷನ್ ಅಂಡ್ ನಿಮಗೆ ಕಾಲೇಜ್ ಟ್ರಾನ್ಸ್ಫರ್ ಇರುವಂತ ಲಿಂಕ್. ಅಂಡ್ ಇಲ್ಲಿ ಎಕ್ಸಾಮ್ ರಿಲೇಟೆಡ್, ಸರ್ಟಿಫಿಕೇಟ್, ಕೌನ್ಸಿಲಿಂಗ್, ಮತ್ತೆ ಕೆರಿಯರ್ ಗೈಡೆನ್ಸ್, ಇಂಟರ್ನ್ಶಿಪ್, ರ್ಯಾಗಿಂಗ್ ಆಗಿರ್ಬೋದು. ಈಗ ಕಾಲೇಜಲ್ಲಿ ರ್ಯಾಗಿಂಗ್, ಹರಾಸ್ಮೆಂಟ್, ಎನಿಥಿಂಗ್ ಯು ಕ್ಯಾನ್ ಡೈರೆಕ್ಟ್ಲಿ ಯೂಸ್. ಇಲ್ಲಿ ರ್ಯಾಗಿಂಗ್ ಆರ್ ಹರಾಸ್ಮೆಂಟ್ ಅಂತ ಏನಿದೆ, ಇದರಲ್ಲಿ ಬರುವಂತ ಎಲ್ಲಾ ಕಂಪ್ಲೇಂಟ್ಗಳು ವಿ ವಿಲ್ ಫಾರ್ವರ್ಡ್ ಟು ದ ಸಿವಿಲ್ ಡಿಪಾರ್ಟ್ಮೆಂಟ್ ಡೈರೆಕ್ಟ್ಲಿ. ಓಕೆ, ದಿಸ್ ವಾಟ್ ಅವರ್ ಮೈನ್ ಇನಿಷಿಯೇಟಿವ್. ಸೊ ಇದರಲ್ಲಿ ಯಾರಿಗಾರು ಡೌಟ್ ಇದೆಯಾ? ಮೈ ಹ್ಯಾವ್ ಅ ಡೌಟ್. ಮೈಗ್ರೇಷನ್ ಅಂತ ಇರ್ತದೆ, ಫಸ್ಟ್ ಇಯರ್ ಇಂಜಿನಿಯರಿಂಗ್ ಸೇರ್ಬಿಟ್ಟಿರ್ತಾರೆ, ಸೆಕೆಂಡ್ ಆರ್ ಥರ್ಡ್ ಇಯರ್ ಮಾಡ್ಬೋದು ಅಂದ್ರೂ ಮಾಡ್ಬೋದಾ? ಈಗ ಫಸ್ಟ್ ಇಯರ್ ಇಂಜಿನಿಯರ್ ತಗೊಳ್ತಾರೆ, ಸೆಕೆಂಡ್ ಇಯರ್ ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಫಾರ್ ಇಂಜಿನಿಯರಿಂಗ್, ದೇ ವಾಂಟ್ ಗೋ ಫಾರ್ ಅಗ್ರಿಕಲ್ಚರ್. They have to go for the continually new Not process. only in engineering. No, all the courses. Okay. So they can choose India. Okay. Yeah. What about if they want to change the branch in engineering? See, engineering first year ಮಾತ್ರ ನಿಮಗೆ ಕಾಲೇಜ್ ಬ್ರಾಂಚ್ ಗಳನ್ನ ಚೇಂಜ್ ಮಾಡುವಂತ ಪರ್ಮಿಷನ್ ಇರುತ್ತೆ, ಓನ್ಲಿ ಫಸ್ಟ್ ಇಯರ್. ಫಸ್ಟ್ ಇಯರ್ ನೀವು ಜಾಯಿನ್ ಮಾಡಿದ್ರೆ ನಿಮಗೆ ಸೆಕೆಂಡ್ ಇಯರ್ ಗೆ ನಿಮಗೆ ಅಲ್ಲಿ ಚೇಂಜ್ ಮಾಡೋ ಆಪ್ಷನ್ ಇರುತ್ತೆ. ಬಟ್ ಥರ್ಡ್ ಇಯರ್ ಗೆ ನಿಮಗೆ ಯಾವುದೇ ಆಪ್ಷನ್ಸ್ ಇರಲ್ಲ ಚೇಂಜ್ ಮಾಡಕ್ಕೆ. ಓನ್ಲಿ ಫಸ್ಟ್ ಇಯರ್ ದೇ ಹ್ಯಾವ್ ಟು ಚೂಸ್. Okay. Any queries? ಸೊ ಇದಾದ್ಮೇಲೆ ಇಲ್ಲಿ ನೀವು ಏನ್ ಮಾಡಬೇಕು, ನಿಮ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್, ಮೆಥಡ್ ಆಫ್ ಕಾಂಟ್ಯಾಕ್ಟ್ ಎಲ್ಲಾನು ಅಪ್ಲೋಡ್ ಮಾಡಿ ಬೇಕಾಗಿರೋ ಪರ್ಟಿಕ್ಯುಲರ್ ಆಗಿ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಏನಿದೆ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ಈ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ರೆ ಮಾತ್ರ ನಾವು ಇದನ್ನ ಪ್ರಾಸೆಸ್ ಮಾಡ್ತೀವಿ. ವಿತೌಟ್ ಪ್ರಾಪರ್ ಡಾಕ್ಯುಮೆಂಟ್, ವಿತೌಟ್ ಪ್ರಾಪರ್ ಇನ್ಫಾರ್ಮೇಶನ್ ವಿ ವಿಲ್ ನಾಟ್ ಫಾರ್ವರ್ಡ್ ಎನಿ ಗ್ರೀವೆನ್ಸ್. ಸೊ ಐ ಹೋಪ್ ಯು ಗಾಟ್ ದ ಪಾಯಿಂಟ್ಸ್.
ಸೊ ನಾವೊಂದು ಕೇಸ್ನ ಇನಿಷಿಯೇಟಿವ್ ಮಾಡ್ಬೇಕಂತಂದ್ರೆ ವಿ ನೀಡ್ 100% ಜೆನ್ಯೂನಿಟಿ ಇರಬೇಕು ಆ ಕೇಸ್ ಮೇಲೆ. ಸುಮ್ಮನೆ ಬಂದು ಚಿಕ್ಕ ಚಿಕ್ಕ ಕೇಸಿಗೆಲ್ಲ ಬಂದ್ರೆ ಇಟ್ಸ್ ಓಂಟ್ ವರ್ಕ್ಔಟ್. ಸೊ ಇಲ್ಲಿ ಡಾಕ್ಯುಮೆಂಟ್ ಅಪ್ಲೋಡೇಷನ್ ಏನಿದೆ ಇಟ್ಸ್ ಅ ಮ್ಯಾಂಡೇಟರಿ. ನೀವು ಇದನ್ನ ಫೀಲ್ ಮಾಡಿದ್ರೆ ಇಟ್ ವಿಲ್ ಬಿ ಗೋ ಫಾರ್ವರ್ಡ್. ಸೊ ದಿಸ್ ವಾಸ್ ಇನ್ ಅವರ್ ಇನಿಷಿಯೇಟಿವ್. So anyone have doubts regarding this grievance support cell? Ma'am, you said you have a counseling team to give counseling to the students. Yen ನಡೆಯುತ್ತೆ ma'am counseling? We have an office that address we already mentioned here. Okay. They have one-to-one counseling. ಯಾರೇ ಇಲ್ಲಿ ಅಪ್ಲೈ ಮಾಡಿದ್ರು ಕೂಡ Anyone. If job related ಆಗಿರಬಹುದು, education related ಆಗಿರಬಹುದು, career related ಆಗಿರಬಹುದು, we have a people who can guide them and who can sit and do the counseling for them. So any queries, content creators, influencers, media people? So then I have to Ma'am, hi. Initially you have mentioned it is for rural people anta because ತುಂಬಾ ಜನಕ್ಕೆ ಫೀಸ್ ಸ್ಟ್ರಕ್ಚರ್ ನ ಯಾರಿಗೂ ಅಫೋರ್ಡ್ ಮಾಡೋದಕ್ಕಾಗಲ್ಲ. You also mentioned it if we 50,000 through ಇಂದ ಇದರಿಂದ ನಾವು ಸೀಟ್ ನ allocate ಮಾಡ್ಕೊಳ್ಬಹುದು ಅಂತ. How exactly it's going to happen? See, it's like in Karnataka we have 1,83 plus seats, right? So this last year total 3,91,000 people are applied for the CET. In that 3,11,000 people are applied for the CET exam. In that 77,000 people got the CET. Remaining ಎಲ್ಲೋದ್ರು? ಇಲ್ಲ ಪ್ಲಸ್ 2 ಪಾಸ್ ಆಗಿ CET ಬರ್ದಾರಲ್ವಾ? where they are? They choose in BA BCom because ಅವರಿಗೆ ಆಪ್ಷನ್ ಇಲ್ಲ. No, but what I wanted to mention here, engineering ಮಾಡಬೇಕಾದ್ರೆ definitely 50,000 ಅಲ್ಲಿ ಆಗಲ್ಲ. Engineering ಮುಗಿಸ್ಕೊಂಡು ಬರೋಷ್ಟರಲ್ಲಿ it is going to cost so much. And there are people promise ಮಾಡ್ತಾರೆ at the end of the day it will not happen. And rural ಕಡೆಯಿಂದ ಬಂದಿದ್ದಾರೆ ಅಂತಂದ್ರೆ ಮಕ್ಕಳಿಗೆ ಜಾಸ್ತಿ enthusiasm ಇರುತ್ತೆ ಎಜುಕೇಶನ್ ಕಂಪ್ಲೀಟ್ ಮಾಡಬೇಕು ಅಂತ. Is it like first year ಇಂದ ನೀವು 50,000 ಟೋಟಲ್ ಮಾಡಿದ್ರೆ till the fourth year ಏನಿರುತ್ತೆ ಅಲ್ಲಿ ತನಕ are you going to sponsor them for entire education? See, ಈಗ ಏನಂತ ಹೇಳಿದ್ರೆ CET through seat ಸಿಗುತ್ತಂದ್ರೆ ಅವ್ರ fees will be fixed. Okay, if our rank in 20,000 ಇದೆ, they are from rural, they have a rural certificate and Kannada medium certificate, their fees will be at 47,000, the base one. That only the fees fixed by Karnataka government, not from the college. Thank you. It's fixed by the Karnataka government. CET fees whatever is there, that will be fixed by the Karnataka government, not from the management. In case ಅಲ್ಲಿ ಹೋಗಿದ ತಕ್ಷಣ extra payment ಕೇಳ್ತಿದ್ದಾರೆ, just go for the AOC. ಕರ್ನಾಟಕ KE ಅಂತ ಎಲ್ಲರಿಗೂ ಗೊತ್ತಿದೆ ಅಲ್ವಾ, ಕರ್ನಾಟಕ ಎಜುಕೇಶನ್ ಅಥಾರಿಟಿ, ಎಕ್ಸಾಮಿನೇಷನ್ ಅಥಾರಿಟಿ. ಅಲ್ಲಿಗೆ ಹೋದ್ರೆ AOC ಅಂತ ಒಂದು ಕಮಿಟಿ ಇದೆ. ಅಲ್ಲಿ ಅವ್ರ ಮೈನ್ ಕೆಲಸ ಅಂತ ಹೇಳಿದ್ರೆ ಇಫ್ ಸಮನ್ ಆಸ್ಕ್ ಯು ಎಕ್ಸ್ಟ್ರಾ, ಈಗ CET ನಿಮ್ಗೆ ಅಲಾಟ್ ಆಗಿದೆ, ನಿಮ್ ಫೀಸ್ ವಾಸ್ ಇನ್ ಅಲಾಟ್ಮೆಂಟ್ ಲೆಟರ್ ಅಲ್ಲಿ 48,000 ಅಂತ ಮೆನ್ಷನ್ ಮಾಡಿದ್ದಾರೆ. ಬಟ್ ಅವ್ರು ಏನ್ ಮಾಡ್ತಾರೆ, ದೇ ಆರ್ ಆಸ್ಕಿಂಗ್ ಅಲಾಟ್ ಆಸ್ ಅ ಡೊನೇಷನ್. ಗೋ ಫಾರ್ ದ AOC. So plus is it only for Kannada medium? Not only Kannada medium, we have a reservation for SC, ST, Kannada medium, rural, 2A, 2B, 3B, religious minorities like Muslim minority ಆಗಿರ್ಬೋದು, Christian minority ಆಗಿರ್ಬೋದು, ಮತ್ತೆ ಮೆಡಿಕಲ್ ಬಂದ್ರೆ ನಿಮಗೆ ರಿಲಿಜಿಯಸ್ ಮೈನಾರಿಟಿ ಇದೆ. ತಮಿಳ್ ಮಾತಾಡೋರಿಗೆ ತಮಿಳ್ ಮೈನಾರಿಟಿ ಇದೆ, ತೆಲುಗು ಮಾತಾಡೋರಿಗೆ ತೆಲುಗು ಮೈನಾರಿಟೀಸ್ ಇದೆ, ಮತ್ತೆ ನೀವು ಕೊಡವಾಸ್ ಆದ್ರೆ ಕೊಡವ ಮೈನಾರಿಟಿ, ತುಳು ಮೈನಾರಿಟಿ, ಈ ರೀತಿ ವಿ ಹ್ಯಾವ್ ಸೋ ಮೆನಿ ರಿಸರ್ವೇಷನ್. ಯೂಸ್ ದ ರಿಸರ್ವೇಷನ್. ಈ ಫಾರ್ ಎಕ್ಸಾಂಪಲ್ ನಾರ್ತ್ ಕರ್ನಾಟಕದಲ್ಲಿ ಹೈದರಾಬಾದ್ ಕರ್ನಾಟಕ ಅಂತ ಹೇಳಿದ್ರೆ ನಿಮ್ ಫೀಸ್ ಕಮ್ಸ್ ಅರೌಂಡ್ 12,000 rupees. ಬಿಕಾಸ್ ಅಲ್ಲಿಗೆ ಇನ್ನೊಂದು ಏನಂತ ಹೇಳಿದ್ರೆ ಇನ್ ಕೇಸ್ ಅವ್ರ ರ್ಯಾಂಕ್ ಸ್ವಲ್ಪ ಜಾಸ್ತಿ ಇದೆ, 1 lakh something ರ್ಯಾಂಕ್ ಇದೆ, ಅವರಿಗೆ SNQ ಅಂತ ಒಂದು ಕೋಟಾ ಇದೆ. SNQ ಅಂತ ಹೇಳಿದ್ರೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ನಿಮ್ಮ ಇನ್ಕಮ್ ಬಿಲೋ 8 lakh ಮೆನ್ಷನ್ ಆಗಿರುತ್ತೆ. ಬಿಲೋ 8 lakh ಅಂತ ಹೇಳಿದ್ರೆ ಸೊ ನಿಮಗೆ ಈಗ 75,000 ನೀವು ಏನ್ ಕಟ್ತೀರಾ, ಇಟ್ ವಿಲ್ ಬಿ ರೀಫಂಡೆಡ್. SNQ ಕೋಟಾ. So we are promising these because of the reservation and whatever the fees will be mentioned from the Karnataka government. And in case ಈಗ ಯಾರಾದ್ರೂ ಸಮ್ ಟೈಮ್ ಮಿಸ್ ಆಗ್ಬಿಟ್ರು, ಎಜುಕೇಶನ್ ಅಲ್ಲಿ ಮಿಸ್ ಆಗ್ಬಿಟ್ರು, ಅವರಿಗೆ CET ಬರಲಿಲ್ಲ, ಅದೇ ಮಿಸ್ ಔಟ್. ಇಫ್ ದೇರ್ ರ್ಯಾಂಕಿಂಗ್ ವಾಸ್ ಗುಡ್, ಇಫ್ ದೇರ್ ಬ್ಯಾಕ್ ಗ್ರೌಂಡ್ ರಿಯಲಿ ಅವ್ರಿಗೆ ಅಫೋರ್ಡ್ ಮಾಡಕ್ ಆಗ್ತಾ ಇಲ್ಲ, ಬಟ್ ಅವ್ರು ತುಂಬಾ ಚೆನ್ನಾಗಿ ಓದ್ತಿಲ್ಲ, ದೇರ್ ರ್ಯಾಂಕ್ ವಾಸ್ ಅರೌಂಡ್ ಗುಡ್ ಇದೆ, ಮತ್ತೆ ಎಜುಕೇಶನ್ ಅಲ್ಲಿ ಇದೆ, ಆರ್ ಇಂಟ್ರೆಸ್ಟೆಡ್, ರೂರಲ್ ಬ್ಯಾಕ್ ಗ್ರೌಂಡ್ ಇದೆ ಅಂತ ಹೇಳಿದ್ರೆ ವಿ ವಿಲ್ ಸ್ಪಾನ್ಸರ್ ದೆಮ್ ಫಾರ್ ಎಂಟೈರ್ 4-year course. Nice. Amazing. And I wish you the best. Keep doing this so much. Dr. Ashok sir is there. Please come on the dais, sir. Please join your hands, ladies and gentlemen. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.